ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ 23 ಭಾನುವಾರದಿಂದ 29 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರ. ಈ ವಾರವು ಮಹತ್ವಪೂರ್ಣವಾದ ಅನೇಕ ಖಗೋಳದ ಘಟನೆಗಳಿಗೆ ಸಾಕ್ಷಿಯಾಗುವಂಥ ವಾರ ಆಗಿರುತ್ತೆ. ಇದು ನಮ್ಮ ಪಂಚಾಂಗ ಅನುಸಾರ ಫಾಲ್ಗುಣ ಮಾಸದ ಕೊನೆಯ ಒಂದು ಅವಧಿಯ ವಾರ ಆಗಿರುತ್ತೆ. ಫಾಲ್ಗುಣ ಮಾಸದ ಒಂದು ಕೊನೆಯ ವಾರ ಅಂದರೆ ಅಲ್ಲಿ ಮುಂದೆ ಬರುವಂಥದ್ದು ಹೊಸ ಸಂವತ್ಸರ ಬರುವಂಥ ಒಂದು ವಾರ. ಹಾಗಾಗಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಕೊನೆಯ ಕೆಲವು ದಿನಗಳು, ಜೊತೆಗೆ ಈ ವಾರದಲ್ಲಿ ಪ್ರದೋಷವು ಬರುವಂಥದ್ದಿರುತ್ತೆ. ಅದೇ ರೀತಿ ಒಂದು ಮಾಸ ಶಿವರಾತ್ರಿ, ಆ ಬಳಿಕ ಅಲ್ಲಿ ವಾರದ ಕೊನೆಗೆ 29ರಂದು ಶನಿವಾರದಂದು ಮಹತ್ತರವಾದ ಯುಗಾದಿಯ ಅಮಾವಾಸ್ಯೆಯಂದು ವಿಶೇಷವಾಗಿ ಅಲ್ಲಿ ಸೂರ್ಯಗ್ರಹಣವು ಜರುಗುತ್ತೆ. ಅದೇ ದಿನ ರಾತ್ರಿ ಕಾಲದಲ್ಲಿ ಶನಿ ಮಹಾರಾಜರ ಒಂದು ಐತಿಹಾಸಿಕವಾದ ರಾಶಿ ಪರಿವರ್ತನೆ, ಶನಿ ಮಹಾರಾಜರ ರಾಶಿ ಪರಿವರ್ತನೆ ಕುಂಭದಿಂದ ಮೀನಕ್ಕೆ ಜರುಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಗ್ರಹಗಳ ಪರಿವರ್ತನೆ ಅಥವಾ ಆಗುವಂಥ ಖಗೋಳದ ವಿಸ್ಮಯಗಳಿಗೆ ಸಾಕ್ಷಿಯಾಗತ್ತೆ ಈ ವಾರ. ಹಾಗೆಯೇ ಅಲ್ಲಿ ಷಡ್ಗ್ರಹ ಯೋಗ ಮೀನದಲ್ಲಿ ಏರ್ಪಡುತ್ತದೆ. ಮೀನದಲ್ಲಿ 6 ಗ್ರಹಗಳು ಒಟ್ಟಿಗೆ ಇರುವಂಥ ಯೋಗ ಈ ವಾರದ ಕೊನೆಯ ಭಾಗದಲ್ಲಿ ರಾತ್ರಿ ಕಾಲದಲ್ಲಿ ಏರ್ಪಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ರವಿ, ಚಂದ್ರ, ಶುಕ್ರ, ಬುಧ, ರಾಹು ಮತ್ತು ಅದೇ ರೀತಿ ರಾತ್ರಿ ಕಾಲದಲ್ಲಿ ಶನಿ ಮಹಾರಾಜರು ಮೀನವನ್ನು ಪ್ರವೇಶಿಸುವಂಥದ್ದು. 5 ಗ್ರಹಗಳು ಆಗಲೇ ಮೀನದಲ್ಲಿರ್ತವೆ. 6ನೇದಾಗಿ ಶನಿ ಮಹಾರಾಜರ ಪ್ರವೇಶ ಅಲ್ಲಿ ಆಗುತ್ತೆ. ಹಾಗಾಗಿ ಇದೊಂದು ಖಗೋಳದಲ್ಲಿ ಅಪರೂಪದ ಘಟನೆಗಳು. ಕೆಲವೊಂದು ಈ ರಾಹುವಿನ ಘಟನೆಗಳು 18 ವರ್ಷಗಳಿಗೊಮ್ಮೆ, ಶನಿ ಮಹಾರಾಜರ ಘಟನೆ ಈ 30 ವರ್ಷಗಳಿಗೊಮ್ಮೆ, ಹಾಗೂ ಇಂಥ ಒಂದು ಷಡ್ಗ್ರಹ ಯೋಗ ಸಂಯೋಜನೆ ಮೀನದಲ್ಲಿ ಆಗುವಂಥದ್ದು 144 ವರ್ಷ, 120 ವರ್ಷ ಮುಂತಾದವುಗಳೆಲ್ಲ ಅಂತಹ ಒಂದು ಐತಿಹಾಸಿಕವಾದ ಪುನರಾವರ್ತಿತ ಯೋಗಗಳು ನಿರ್ಮಾಣ ಆಗುವಂಥದ್ದು. ಹಾಗಾಗಿ ಇವೆಲ್ಲ ಈ ವಾರದಲ್ಲಿ ಇಂತಹ ಒಂದು ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಜೊತೆಗೆ ಇದೇ ಒಂದು ವಾರದ ಕೊನೆಯ ದಿನದಲ್ಲಿ ಅಲ್ಲಿ ಸೌರದ ಗ್ರಹಣ, ಸೂರ್ಯಗ್ರಹಣ, ಖಂಡಗ್ರಾಸ ಸೂರ್ಯಗ್ರಹಣ ಜರುಗುತ್ತೆ. ಅದು ನಮ್ಮ ದೇಶದಲ್ಲಿ ಆ ಗ್ರಹಣ ಗೋಚರವಾಗುವುದಿಲ್ಲ, ಆದರೆ ನಮ್ಮ ದೇಶದಲ್ಲಿ ಆಚರಣೆ ಇರುವುದಿಲ್ಲ. ಆದರೂ ಆ ಗ್ರಹಣದ ಪ್ರಭಾವ ಜಗತ್ತಿನಾದ್ಯಂತ ಇದ್ದೇ ಇರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಅನೇಕ ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗುವಂಥ ವಾರ. ಇನ್ನು 23ನೇ ತಾರೀಕು ಭಾನುವಾರದಂದು ಅಲ್ಲಿ ಫಾಲ್ಗುಣ ಬಹುಳ ನವಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು, ವರಿಯಾನ ಯೋಗ, ತೈತಿಲ ಕರ್ಣ, ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಭಾನುವಾರ 23ನೇ ತಾರೀಕು ಸಾಮಾನ್ಯ ದಿನ ಆಗುತ್ತೆ. ಅಲ್ಲಿನ ಈ ಯೋಗ ಬಲಗಳು ಅಥವಾ ನಕ್ಷತ್ರ ಬಲಗಳು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿರುವುದಿಲ್ಲ. ಇನ್ನು 24ನೇ ತಾರೀಕು ಸೋಮವಾರ ಫಾಲ್ಗುಣ ಬಹುಳ ದಶಮಿ, ಆ ದಿನ ಉತ್ತರಾಷಾಢ ನಕ್ಷತ್ರ, ಪರಿಗ ಯೋಗ, ವಣಿಕರ್ಣ ಇರುವಂಥದ್ದು. ಇದೇ ದಿನವೂ ಸಹ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಂದರೆ ದೈನಂದಿನ ವ್ಯಾವಹಾರಿಕ ವಿಚಾರಗಳಿಗೇನು ಪರವಾಗಿಲ್ಲ, ಆದರೆ ಶುಭ ಕಾರ್ಯಗಳಿಗೆ ಅಷ್ಟೊಂದು ಪ್ರಶಸ್ತವಾದ ದಿನ ಆಗಿರೋದಿಲ್ಲ. ಇನ್ನು 25ನೇ ತಾರೀಕು ಮಂಗಳವಾರ, ಅದು ಬಹುಳ ಏಕಾದಶಿ, ಶ್ರವಣ ನಕ್ಷತ್ರ, ಶಿವಯೋಗ, ಭಾವಕರ್ಣ ಇರುವಂಥದ್ದು. ಪಾಪ ಮೋಚನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಯನ್ನು ಫಾಲ್ಗುಣ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ಕೊನೆಯ, ಅಂದರೆ ಈ ವರ್ಷದ ಕೊನೆಯ ಏಕಾದಶಿ ಆಗಿರುತ್ತೆ. ಕೃಷ್ಣ ಪಕ್ಷದಲ್ಲಿ ಬರುವಂಥ ಕೊನೆಯ ಏಕಾದಶಿ. ವಿಶೇಷವಾಗಿ ಯಾರಿಗೆ ವರ್ಷವಿಡೀ ಏಕಾದಶಿ ವ್ರತ ನಿಯಮ ಉಪವಾಸವನ್ನು ಮಾಡಿರಲ್ಲ ಅಂಥವರು ಕನಿಷ್ಠ ಪಕ್ಷ ಈ ದಿನವಾದರೂ ವ್ರತ ನಿಯಮ ಉಪವಾಸ ವ್ರತ ಆಚರಣೆ ಮಾಡಿದರೆ ಅವರ ಪಾಪಗಳು ವಿಮೋಚನೆ ಆಗುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಪಾಪ ಮೋಚನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಮಂಗಳವಾರ ಏಕಾದಶಿಯ ವ್ರತ ನಿಯಮಗಳನ್ನು ಮಾಡ್ಬೋದು, ಅಥವಾ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಭಕ್ತಿ, ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಇತ್ಯಾದಿ ಮಾಡ್ಬೋದು. ಇದನ್ನು ಉತ್ತಮ ದಿನ ಆಗಿರುತ್ತೆ. ಇನ್ನು 26ನೇ ತಾರೀಕು ಬುಧವಾರ ದ್ವಾದಶಿ, ಧನಿಷ್ಠ ನಕ್ಷತ್ರ, ಸಿದ್ಧಯೋಗ, ಕೌಲವಕರ್ಣ ಇರುವಂಥದ್ದು. ಅಲ್ಲಿ ಫಾಲ್ಗುಣ ಬಹಳ ದ್ವಾದಶಿ, ಧನಿಷ್ಠ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ವ್ಯಾವಹಾರಿಕವಾದ ಒಪ್ಪಂದಗಳಿಗೆ, ಭೂಮಿ ಸಂಬಂಧಿತವಾದ ಕೊಡುಕೊಳ್ಳುವಿಕೆಗಳಿಗೆ, ಅದು ಮೀಟಿಂಗ್ ಅಥವಾ ರಿಜಿಸ್ಟ್ರೇಷನ್ ಮುಂತಾದ ವಿಚಾರಗಳಿಗೆ 26ನೇ ತಾರೀಕು ಬುಧವಾರ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು 27ನೇ ತಾರೀಕು ಗುರುವಾರ, ಮಾರ್ಚ್ 27 ಗುರುವಾರದಂದು ಬಹುಳ ತ್ರಯೋದಶಿ, ಫಾಲ್ಗುಣ ಬಹುಳ ತ್ರಯೋದಶಿ, ಶತಭಿಷ ನಕ್ಷತ್ರ ಇರುವಂಥದ್ದು. ಈ ದಿನ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗಿರೋ ಕಾರಣ ಸಾಯಂಕಾಲದ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಶಿವನ ಆಲಯಗಳ ಸಂದರ್ಶನ, ಶಿವನಿಗೆ ವಿಶೇಷವಾದ ಪೂಜೆ, ಅಭಿಷೇಕ, ರುದ್ರಾಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸಲಿಕ್ಕೆ, ಪ್ರದೋಷ ಪೂಜೆಗಳನ್ನು ಸಹ ಸಲ್ಲಿಸಲಿಕ್ಕೆ ಬಹಳ ಒಂದು ಉತ್ತಮವಾದ ಅವಕಾಶ ಇರುವಂಥ ದಿನ. ಅಂದರೆ ಈ ವರ್ಷದ ಈ ಸಂವತ್ಸರದ ಕೊನೆಯ ಒಂದು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಈ ದಿನ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ಬೋದು. ಶಿವನಷ್ಟೇ ಅಲ್ಲದ ವಿಷ್ಣು ಆಲಯಗಳಿರ್ಬೋದು, ದೇವಿ ಆಲಯಗಳು, ಯಾವುದೇ ದೇವಾಲಯಗಳಲ್ಲಿ ಈ ದಿನ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ಅರ್ಚನೆ, ಅಭಿಷೇಕ ಅಥವಾ ಪರಿಹಾರಾದಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ದಿನ ಆಚರಣೆ ಮಾಡ್ಬೋದಾಗಿದೆ. ಇನ್ನು
28ನೇ ತಾರೀಕು ಶುಕ್ರವಾರ ಬಹುಳ ಚತುರ್ದಶಿ ಇರುತ್ತೆ. ಪ್ರಾತಃ ಕಾಲದಲ್ಲಿ ಅಲ್ಲಿ ಚತುರ್ದಶಿ ಇರುತ್ತೆ, ಸಾಯಂಕಾಲದಲ್ಲಿ ಅಮಾವಾಸ್ಯೆ ಆರಂಭ ಆಗುವಂಥ ಗಳಿಗೆ ಸಹ ಬರುತ್ತೆ. ಹಾಗಾಗಿ 28ನೇ ತಾರೀಕು ಶುಕ್ರವಾರ ಮಾಸ ಶಿವರಾತ್ರಿ ಆಚರಣೆ ಮಾಡುವಂಥದ್ದು. ಶಿವಾಲಯಗಳ ಸಂದರ್ಶನ, ಶಿವನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಅಥವಾ ಶಿವ ನಕ್ಷತ್ರದಲ್ಲಿ ವಿಶೇಷವಾದ ಏನಾದರೂ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಮಾಸ ಶಿವರಾತ್ರಿ ಅಂದರೆ ಈ ವರ್ಷದ ಕೊನೆಯ ಮಾಸ ಶಿವರಾತ್ರಿ ಆಗಿರುತ್ತೆ. ಹಾಗಾಗಿ ಈ ದಿನ ಅಲ್ಲಿ ರಾತ್ರಿ ಕಾಲದಲ್ಲಿ ಅಮಾವಾಸ್ಯೆ ಆರಂಭ ಸಹ ಆಗುವಂಥ ಘಟನೆ ಜರುಗುತ್ತೆ. ಇನ್ನು 29 ಶನಿವಾರ ಅತ್ಯಂತ ಮಹತ್ವಪೂರ್ಣವಾದ ದಿನ ಆಗಿರುತ್ತೆ. ಇದು ನಮ್ಮ ಸಂವತ್ಸರದ ಒಂದು ಪಂಚಾಂಗದಲ್ಲಿ ಅನುಸೃತ ಕ್ರೋಧಿ ಸಂವತ್ಸರದ ಕೊನೆಯ ದಿನ ಶನಿವಾರ ಬರ್ತಾ ಇದೆ. ಶನಿವಾರದಂದು ಅಲ್ಲಿ ವಿಶೇಷವಾಗಿ ಈ ಯುಗಾದಿ ಅಮಾವಾಸ್ಯೆ ಎಂದು ಇದರಲ್ಲಿ ಅಮಾವಾಸ್ಯೆಯನ್ನು ಆಚರಣೆ ಮಾಡುವಂಥ ಪದ್ಧತಿ. ಜೊತೆಗೆ ಇದೇ ದಿನ ಅಲ್ಲಿ ಸೂರ್ಯಗ್ರಹಣ ಜರುಗುತ್ತೆ. ಆದರೆ ಇಲ್ಲಿ ವಿಶೇಷ ಏನಂದರೆ ಈ ಸೂರ್ಯಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಈ ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಅಮೆರಿಕದಂತಹ ದೇಶಗಳಿರ್ಬೋದು ಅಥವಾ ಇನ್ನಿತರ ಕೆಲವು ಖಂಡಗಳಲ್ಲಿ ಅಥವಾ ಸಾಗರ ಪ್ರದೇಶಗಳಲ್ಲಿ ಈ ಗ್ರಹಣದ ಗೋಚರ ಆಗುತ್ತೆ. ಈ ಖಂಡಗ್ರಾಸ ಸೂರ್ಯಗ್ರಹಣ ಅಲ್ಲಿ ರಾಹುಗ್ರಸ್ತವಾಗಿ ಜರುಗುವಂಥದ್ದು. ಇದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಾಗೂ ಆ ಶನಿ ಮಹಾರಾಜರ ಒಂದು ಪರಿವರ್ತನೆ ಈ ದಿನ ಜರುಗುತ್ತೆ. ರಾತ್ರಿ ಕಾಲದಲ್ಲಿ ಐತಿಹಾಸಿಕವಾದಿ 2.5 ವರ್ಷಗಳಿಗೊಮ್ಮೆ ರಾಶಿಯನ್ನು ಪರಿವರ್ತನೆ ಮಾಡುವಂಥ ಶನಿ ಮಹಾರಾಜರು ಇಂದು ರಾತ್ರಿ 9:40 ಬಳಿಕ ರಾಶಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಆ ಒಂದು ಶನಿಯ ಪರಿವರ್ತನೆ ವಿಡಿಯೋವನ್ನು ವೀಕ್ಷಣೆ ಮಾಡಿಕೊಳ್ಳಿ. ಗ್ರಹಣದ ಪ್ರಭಾವದ ಬಗ್ಗೆಯೂ ವಿಶೇಷವಾದ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಯಾವ ರಾಶಿಗೆ ಗ್ರಹಣದ ಒಂದು ಅಡ್ಡ ಪರಿಣಾಮಗಳಿರ್ಬೋದು, ಯಾರಿಗೆ ಅದರಿಂದ ಸ್ವಲ್ಪ ಲಾಭಗಳು ಆಗ್ಬೋದು ಅನ್ನೋದು ಅದರಲ್ಲಿ ವಿಶ್ಲೇಷಣೆ ಇರುತ್ತೆ. ಹಾಗಾಗಿ ಈ ವಾರದ ಕೊನೆಯ ದಿನವು ಅನೇಕ ರೀತಿಯ ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗುವಂಥದ್ದಿರುತ್ತೆ. ಶನಿವಾರ ಜರುಗುವಂಥ ಈ ಗ್ರಹಣ ಇರ್ಬೋದು ಅಥವಾ ಅಮಾವಾಸ್ಯೆಯ ಪ್ರಭಾವ ಇರ್ಬೋದು, ಜೊತೆಗೆ ಶನಿ ಮಹಾತ್ಮರ ಒಂದು ಮೀನ ಪ್ರವೇಶದ ವಿಚಾರ ಇರ್ಬೋದು, ಇವೆಲ್ಲವೂ ಅನೇಕ ರೀತಿಯ ಖಗೋಳದ ಹಾಗೂ ಜಾಗತಿಕವಾದ ಬದಲಾವಣೆಗಳಿಗೆ, ಜೊತೆಗೆ ಈ ದಿನ ಅಪರೂಪಕ್ಕೆ ಏರ್ಪಡುವಂಥ 144 ವರ್ಷಗಳ ಬಳಿಕ ಉತ್ಪನ್ನವಾದಂಥ ಮೀನದ ಒಂದು ಷಡ್ಗ್ರಹ ಯೋಗ, ಆ ಷಡ್ಗ್ರಹ ಯೋಗ ಸಹ ಅನೇಕ ರೀತಿಯ ಪರಿಣಾಮಗಳನ್ನು ಅಂದರೆ ಒಳಿತು ಕೆಡುಕು ಎರಡೂ ಇರುತ್ತೆ. ಅದರ ಒಂದು ಷಡ್ಗ್ರಹ ಯೋಗದ ಪ್ರಭಾವವನ್ನು ಸಹ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ವಿವರಣೆ ಮಾಡಲಾಗಿದೆ. ಆಸಕ್ತಿ ಉಳ್ಳಂಥವರು ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ. ನಿಮ್ಮ ರಾಶಿಗಳಿಗೆ ಈ ಗ್ರಹಣದಿಂದಾಗಲಿ, ಶನಿ ಪರಿವರ್ತನೆಯಿಂದಾಗಲಿ ಅಥವಾ ಷಡ್ಗ್ರಹ ಯೋಗದಿಂದಾಗಲಿ ನಿಮ್ಮ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅದನ್ನು ಆ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ವಿವರಣೆ ಮಾಡಿದರೆ ನಾನು ವೀಕ್ಷಣೆ ಮಾಡಿಕೊಳ್ಳಿ. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯ ಅಥವಾ ಪಂಚಾಂಗದ ವಿಚಾರಗಳನ್ನು ಗಮನಿಸಿದಾಗಿದೆ. ಇನ್ನು ನಾವು ಗಮನಿಸೋಣ ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಶುಭ ಆರಂಭ. ಅಲ್ಲಿ ಭಾನುವಾರ ದಿನ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ ಆಗುವಂಥ ಅವಕಾಶಗಳಿರ್ತವೆ. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಉತ್ತಮವಾದ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಸೇರ್ತವೆ. ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ಬಗ್ಗೆ ನಿಮಗೆ ಖರ್ಚುಗಳು ಜಾಸ್ತಿ ಬಂದು ಕೆಲವೊಮ್ಮೆ ನಿಮಗೆ ಹಣಕಾಸಿನ ನಿಯಂತ್ರಣ ತಪ್ಪು ಹೋಗ್ಬೋದು, ಅಥವಾ ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ನಿರ್ಮಾಣ ಆಗ್ಬೋದು. ಹಾಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಉಳಿದಂತೆ ನಿಮ್ಮ ವ್ಯವಹಾರ ಇತ್ಯಾದಿಗಳೆಲ್ಲ ಚೆನ್ನಾಗಿ ನಡೆಯುವಂಥ ದಿನ ಆಗಿರುತ್ತೆ. ಬಳಿಕ ಬರುವಂಥ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ಸಹ ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ಸಹ ಪರವಾಗಿ ಆಗುವಂಥದ್ದು. ಇನ್ನು ಉದ್ಯೋಗಕ್ಕೆ ಅದು ಪ್ರಯತ್ನ ಪಡೋರಿಗೆ ಜಾಬ್ ಸಿಗುವಂಥ ಅವಕಾಶ, ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡೋರಿಗೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಗುರುಬಲದ ಒಂದು ಅವಕಾಶ ಮೇ 15ರವರೆಗೆ ಅಷ್ಟೇ ಇರುವಂಥದ್ದು. ಅದರಲ್ಲೂ ನಿಮಗೆ ಗುರು ಮತ್ತು ಶನಿ ಒಟ್ಟಿಗೆ ಇರುವಂಥ ಅವಕಾಶ ಈ ತಿಂಗಳಲ್ಲಿ ಮುಕ್ತಾಯವಾಗುತ್ತೆ. ಶನಿ ಮಹಾರಾಜರು ರಾಶಿ ಯಾವಾಗ 29ಕ್ಕೆ ನಾನು ಹೇಳಿದ್ದೇನೆ, 29ಕ್ಕೆ ಅವರು ರಾಶಿ ಪರಿವರ್ತನೆ ಮಾಡ್ತಾರೆ. ಆ ಬಳಿಕ ನಿಮ್ಮ ರಾಶಿಗೂ ಅಲ್ಲಿ ಷಾಢ್ಯಸಾತಿಯ ಒಂದು ಆರಂಭ ಆಗುತ್ತೆ. ಷಾಢ್ಯಸಾತಿಯ ಒಂದು ಚಕ್ರವು ಅಲ್ಲಿಂದ ಆರಂಭ ಆಗುತ್ತೆ. ನಿಮ್ಮ ಪಕ್ಕದ ರಾಶಿ ಅಂದರೆ ಅಲ್ಲಿ ಮೀನರಾಶಿಯಿಂದ ಆರಂಭವಾಗುವಂಥದ್ದು. ಆ ಮೀನರಾಶಿಯಿಂದ ಶನಿ ಮಹಾರಾಜರ ಪ್ರವೇಶ ಆದ ತಕ್ಷಣ ನಿಮಗೆ 7.5 ವರ್ಷಗಳು, ಮುಂದಿನ 7.5 ವರ್ಷಗಳು ಶನಿ ಮಹಾರಾಜರ ಷಾಢ್ಯಸಾತಿಯ ಒಂದು ಚಕ್ರ ನಿಮ್ಮನ್ನು ಆವರಣೆ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಬರುವಂಥ ಶುಭ ದಿನಗಳನ್ನು, ಶುಭ ಅವಕಾಶಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ಬೇಕು. ಅದನ್ನು ಮತ್ತೆ ಸಿಗದಂಥ ಅವಕಾಶ ಆದರೆ ಮತ್ತೆ ನಿಮಗೆ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲೇ ಇದ್ದುಕೊಂಡೇ ನಿಮಗೆ ಉತ್ತಮ ಮಾಡಬೇಕಾದ್ರೆ ಮತ್ತೆ 30 ವರ್ಷಗಳ ಬಳಿಕ ಅಂದರೆ ಮತ್ತೆ ಅವರು ಆ ಒಂದು ಕುಂಭರಾಶಿಗೆ ಪ್ರವೇಶ ಮಾಡುವಂಥ ಅವಕಾಶ ಬರಬೇಕಾದ್ರೆ ಅಂಥ ಅವಕಾಶಗಳಾಗಬೇಕಾದ್ರೆ, ಹಾಗಾಗಿ ಐತಿಹಾಸಿಕವಾದ ಹಲವಾರು ಬದಲಾವಣೆಗಳು ಈ ವಾರದಲ್ಲಿ ಆಗುವ ಕಾರಣ ನೀವು ಈ ವಾರದಲ್ಲಿ ಬರುವಂಥ ಉತ್ತಮ ದಿನಗಳನ್ನು ಚೆನ್ನಾಗಿ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಉದ್ಯೋಗನೋ, ವೃತ್ತಿನೋ, ಮದುವೆ ಮುಂಜಿನೋ ಅಥವಾ ಇನ್ನಿತರ ಪ್ರಮುಖವಾದ ಕೆಲಸ ಕಾರ್ಯನೋ, ಮನೆಗೆ ಸಂಬಂಧಿಸಿದ ವಿಚಾರನೋ, ಭೂಮಿ ವಿಚಾರನೋ ಎಲ್ಲವೂ ಈ ವಾರದಲ್ಲಿ ಮಾಡಿಕೊಳ್ಳೋದು ಉತ್ತಮ. ಇನ್ನು 24-25 ದಿವಸ ನಿಮ್ಮ ಪಾಲಿಗೆ ಉತ್ತಮ ದಿನ. ಆ ಬಳಿಕ ಬರುವಂಥ 26, 27, 28 ನಿರಂತರವಾಗಿ ಮತ್ತೆ 3 ದಿನಗಳು ಸಹ ನಿಮಗೆ ಉತ್ತಮವಾಗಿ ಇವೆ. ಹಾಗಾಗಿ ಆರಂಭದ 5 ದಿನಗಳು ಅಥವಾ 6 ದಿನಗಳು ಸಹ ನಿಮಗೆ ವಿಶೇಷವಾಗಿ ಶುಭಫಲವನ್ನು ಕೊಡ್ತಾ ಇರ್ತವೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ಜೊತೆಗೆ ಅನಿರೀಕ್ಷಿತ ಲಾಭ, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ ಇದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಲ್ಲಿದ್ದರೆ ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಆಗ ಅವಕಾಶಗಳು ಬರ್ಬೋದು. ಅದು ಹಿಂದೆ ನಿಮಗೆ ತಪ್ಪಿ ಹೋದಂಥ ಅವಕಾಶಗಳು ಈಗ ಮತ್ತೆ ಸಿಗುವಂಥದ್ದು.
ಅಥವಾ ಈ ಸರ್ಕಾರ ಉದ್ಯೋಗಕ್ಕೋ ಸರ್ಕಾರದ ಏನೋ ಹುದ್ದೆಗಳಿಗೂ ನೀವು ಅರ್ಜಿ ಹಾಕಿದರೆ ಅದರ ಒಂದು ಆಯ್ಕೆಯಾದಂಥ ಪ್ರಕ್ರಿಯೆ ಈಗ ನಿಮಗೆ ಒಂದು ಶುಭ ಸಮಾಚಾರವಾಗಿ ಬರ್ಬೋದು. ಇನ್ನು ಗೃಹಿಣಿಯರು, ಮಹಿಳೆಯರು ಅಥವಾ ಮನೆಯಲ್ಲಿರುವಂಥವರಿಗೆ ಸಹ ಈ ಮೇಷರಾಶಿಯವರಿಗೆ ಇಂದು ಉತ್ತಮವಾದ ಸೂಚನೆ, ಶುಭವಾದ ಶಕುನಗಳು, ಉತ್ತಮ ಶುಭ ವಾರ್ತೆಗಳು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ಮುಂತಾದ ಹಲವಾರು ಖುಷಿ ಕೊಡುವಂತಹ ಘಟನೆಗಳು ಜರುಗುತ್ತವೆ. ಹಾಗಾಗಿ ಗುರು ಮತ್ತು ಶನಿ ಏಕಕಾಲದಲ್ಲಿ ಒಂದು ಕೊಡುವಂಥ ಅಪೂರ್ವವಾದ ಅವಕಾಶ ಈ ವಾರದಲ್ಲಿ ಕೊನೆಗೊಳ್ಳುತ್ತೆ. ಶನಿ ಮಹಾರಾಜರು ಆ ಬಳಿಕ ನಿಮಗೆ ಉತ್ತಮವಾದ ಲಾಭ ಸ್ಥಾನದಲ್ಲಿ ಬಂದು ನಷ್ಟದ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಇಷ್ಟು ದಿನ ಆಧಾರ ಪರಿಣಾಮ ವಿರುದ್ಧ ಪರಿಣಾಮಗಳು ನಿಮಗೆ 30ರ ಬಳಿಕ ಆಗ್ಬೋದಾಗಿದೆ. ಹಾಗಾಗಿ ಈ 29ರಲ್ಲಿ ಬರುವಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳೋದು. ಗುರುಬಲ ಹೆಂಗೋ ನಿಮಗೆ ಮೇ 15ರವರೆಗೂ ಗುರುಬಲ ಇದ್ದೇ ಇರುತ್ತೆ. ಹಾಗೆ ಗುರುಬಲದ ರಕ್ಷಣೆ ಒಂದು ಒಳ್ಳೆಯ ರಕ್ಷಣೆ ಇದ್ದೇ ಇರುತ್ತೆ. ಇದೇ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಕೇತುವಿನ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿ ಮಂಗಳನು ಸಹ ಈ ವಾರದಲ್ಲಿ ಅನುಗ್ರಹ ಮಾಡಲಿದ್ದಾನೆ. ಹಾಗಾಗಿ ಇವೆಲ್ಲವನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಮುಗಿಸ್ಕೊಳ್ಳಿಕ್ಕೆ ಉತ್ತಮವಾದ ಅವಕಾಶ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆರೋಗ್ಯ, ಹಣಕಾಸು, ಮನಸ್ಥಿತಿ ಎಲ್ಲ ಉತ್ತಮವಾಗಿ ಈ ಗ್ರಹಾನುಗ್ರಹದಿಂದ, ದೈವಾನುಗ್ರಹದಿಂದ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಮಿಕ್ಸ್, ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆಗಳು 2, 3, 7, 9, 2, 3, 7, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ನೆನಪಿಟ್ಟುಕೊಂಡು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ನೀವು ಮುಗಿಸ್ಕೊಳ್ಳೋದು ಬಹಳ ಉತ್ತಮವಾದ ಜಾಣ್ಮೆಯ ಆಯ್ಕೆಯಾಗಿರುತ್ತೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ ಅಷ್ಟೇನು ಉತ್ತಮವಾದ ಅವಕಾಶಗಳು ಕಂಡು ಬರ್ತಾಯಿಲ್ಲ. ಭಾನುವಾರದಲ್ಲಿ ಸ್ವಲ್ಪ ನಿಮಗೆ ಚಿಂತೆ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಮನಸ್ಸಲ್ಲಿ ಸ್ವಲ್ಪ ಏನಾದರೂ ದುಗುಡದ ವಾತಾವರಣ ಮತ್ತು ಕಲಹದ ವಾತಾವರಣ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದಾಗಿದೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬಗಳು, ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ ಭಾನುವಾರ ಸಾಧಾರಣ ದಿನ, ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹೆಚ್ಚೇನು ಉತ್ತಮವಾದ ಅದೃಷ್ಟದ ಫಲಗಳು ಭಾನುವಾರ ನಿಮಗೆ ವ್ಯಕ್ತವಾಗ್ತಿಲ್ಲ. ಆಮೇಲೆ ಸೋಮವಾರ, ಮಂಗಳವಾರ 24, 25 ಪರವಾಗಿಲ್ಲ. 24, 25 ಸಾಮಾನ್ಯ ದಿನವೇ ಆಗಿದೆ. ಇಲ್ಲಿ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಗೊಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಕೆಲವೊಂದು ನೀವು ಯಾವುದೇ ಒಂದು ಇದನ್ನು ಖರೀದಿ ಮಾಡುವಾಗ ಅಲ್ಲಿ ಮೋಸ ಹೋಗುವಂಥದ್ದು ಅಥವಾ ಯಾವುದೇ ಖರೀದಿಗಳು ನಿಮಗೆ ತೊಂದರೆ, ವಂಚನೆಗೆ ಒಳಗಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಣವನ್ನು ಪೇಮೆಂಟ್ ಖರ್ಚು ಮಾಡುವಾಗ 1-2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಪೂರ್ವಾಪರ ತಿಳಿದುಕೊಳ್ಳಬೇಕಾಗತ್ತೆ. ಇವೆಲ್ಲವೂ ಸೋಮವಾರ, ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ ನಿರಂತರವಾಗಿ ನಿಮಗೆ ಉತ್ತಮವಾದ ಫಲಗಳು. ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರದವರೆಗೆ 4 ದಿನಗಳು ನಿರಂತರವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ, ಉತ್ತಮವಾದ ಫಲಗಳು ಆಗುವಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ನಿಮ್ಮ ಸಾಧನೆಯಲ್ಲಿ ಹೆಚ್ಚಿನ ಒಂದು ನಿಮಗೆ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವಂಥದ್ದು, ಉತ್ತಮವಾದ ಆಯ್ಕೆಗಳು ಆಗುವಂಥದ್ದು. ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದವರಿದ್ದರೆ ಅವರಿಗೆ ಬೇಗ ಉತ್ತಮವಾದ ಉದ್ಯೋಗಗಳು ಸಿಗುವಂಥದ್ದು. ಅಥವಾ ಇರುವಂಥ ಉದ್ಯೋಗದಲ್ಲಿ ಏನಾದರೂ ಬಡ್ತಿನೋ, ಪ್ರಮೋಷನೋ, ಅಂದುಕೊಂಡಂಥ ನಿಮಗೆ ಇನ್ಕ್ರಿಮೆಂಟೋ, ಇನ್ಸೆಂಟಿವ್ ಅವೆಲ್ಲ ನಿಮಗೆ ಈ ಕಾಲಕ್ಕೆ ಒದಗಿ ಬರಲಿದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ. ಬುಧವಾರದಿಂದ ಶನಿವಾರದ ಇರುವ ನಿರಂತರವಾಗಿ 4 ದಿನಗಳು ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳು. ವಿದ್ಯಾರ್ಥಿ, ಸಾಧಕರು, ಯುವಕರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ವರ್ಗದವರು ವ್ಯಾಪಾರ ಮಾಡುವ ವ್ಯಾಪಾರ ಹೆಚ್ಚಳಾಗುತ್ತೆ. ಉದ್ಯಮವಾದ ಕೈಗಾರಿಕೆ ನಡೆಸಲು ಕೈಗಾರಿಕೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು. ಇನ್ನು ಸರ್ಕಾರ ಕೆಲಸ, ಭೂಮಿ ಸಂಬಂಧಿತ ಕೆಲಸ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಈ ವಾರ ಪೂರ್ತಿ ನಿಮಗೆ ಅನುಕೂಲ ಇದೆ. ಯಾಕಂದರೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಆರಂಭದಲ್ಲಿ 3 ದಿನಗಳು ನೋಡಿ ಚಂದ್ರನ ಬಲ ಇರಲ್ಲ ಅಷ್ಟೇ ಹೇಳಿದೆ ಹೊರತು ಅಲ್ಲಿ ಆ ವಾರದ ಆರಂಭದಲ್ಲಿ ನಿಮಗೆ ಸೂರ್ಯನ ಒಂದು ವಿಶೇಷವಾದ ಅನುಗ್ರಹ ಇರುವ ಕಾರಣ ಅಪರೂಪದ ಒಂದು ರವಿಯ ಅನುಗ್ರಹ ನಿಮಗೆ ಈ ಸರ್ಕಾರಿ ಕೆಲಸ, ಭೂಮಿ ವ್ಯವಹಾರ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ವ್ಯವಹಾರಗಳು ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದವುಗಳಿಗೆ ಅನೇಕವಾದ ಉತ್ತಮ ಅವಕಾಶಗಳು ವಾರ ಪೂರ್ತಿ ನಿಮಗೆ ಸಿಗಲಿದೆ. ಹಾಗಾಗಿ ಬುಧವಾರದಿಂದ ನಿಮಗೆ ಆ ಒಂದು ಶನಿವಾರದವರೆಗೆ 4 ದಿನಗಳು ಅಲ್ಲಿ 26, 27, 28, 29ವರೆಗೆ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಜೊತೆಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಾಗಲಿ, ಧನ ಲಾಭಗಳು ಆಗುವಂಥದ್ದು, ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಗಳು ಬರುವಂಥದ್ದು ಅಥವಾ ಷೇರಿನ ವೆಚ್ಚ, ಷೇರು ಮಾರುಕಟ್ಟೆ ವಿಚಾರದಲ್ಲಿ ನಿಮಗೆ ಲಾಭದಾಯಕ ಪರಿಣಾಮ ಆಗುವಂಥದ್ದು, ಹಿಂದೆ ಮಾಡಿದ ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಲಾಭ ಬರುವಂಥದ್ದು. ಈ ರೀತಿ ಅನೇಕ ಕ್ಷೇತ್ರದ ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲಕರವಾದ ವಾತಾವರಣ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿರಂತರವಾಗಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಸ್ನೋ ಮತ್ತು ಗ್ರೇ ಬಣ್ಣವನ್ನು ಬಳಸ್ಬೋದು. ಅದೇ ರೀತಿ ಸಂಖ್ಯೆಗಳು 1, 2, 4, 1 to 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ನಿಮ್ಮ ಒಂದು ಇಷ್ಟಾರ್ಥಗಳ ಸಿದ್ಧಿ, ಲಾಭ ವೃದ್ಧಿ ಆಗಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಪ್ರವಾಸ ಇತ್ಯಾದಿ ಹೋಗುವಂಥ ಅವಕಾಶಗಳು ಭಾನುವಾರದಂದು ಬರಲಿವೆ. ಅದೇ ರೀತಿ ಕೆಲವೊಬ್ಬರಿಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡು ಅಲ್ಲಿ ನಿಮ್ಮ ಒಂದು ಇಷ್ಟ ಮಿತ್ರರನ್ನ, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಭಾನುವಾರ ಅತ್ಯಂತ ಶುಭ ದಿನವೆಂದು ಕಂಡುಬರುತ್ತೆ.
ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. 24, 25 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ಕಲಹದ ವಾತಾವರಣ, ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಡ್ಬೋದು, ಅಥವಾ BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದಂಥವರಿಗೆ ಈ ದಿನದಲ್ಲಿ ಸ್ವಲ್ಪ ಸುಸ್ತು, ಆಯಾಸ ಹೆಚ್ಚಳ ಆಗ್ಬೋದಾಗಿದೆ. ಹಾಗಾಗಿ ಈ ದಿನ ಆರೋಗ್ಯದ ಬಗ್ಗೆ, ಮನಸ್ಥಿತಿಯ ಬಗ್ಗೆ, ಹಣದ ಬಗ್ಗೆ ಸಹ ಮೂರರ ಬಗ್ಗೆ ಎಚ್ಚರ, ತನುಮನಧನದ ಎಚ್ಚರಿಕೆ ಸೋಮವಾರ ಮಂಗಳವಾರ 24, 25 ಬೇಕಾಗುತ್ತೆ. ಇನ್ನು 26, 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಆಗ್ಬೋದು, ಆಕಸ್ಮಿಕವಾಗಿ ಧನ ಲಾಭ ಆಗುವಂಥ ಯೋಗಿದೆ. ಆದರೆ ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ಬೋದು. ಲಾಭನೇ ಬರುತ್ತೆ, ಅದರ ಜೊತೆಗೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಆ ಖರ್ಚು ವೆಚ್ಚಗಳಲ್ಲಿ ಯಾವುದು ಅವಶ್ಯಕ ಅಥವಾ ಅನಾವಶ್ಯಕ ಖರ್ಚು, ದುಂದುಗಾರಿಕೆ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ಸುಮ್ಮನೆ ಅದು ಪರ್ಚೇಸ್ ಮಾಡೋದಾಗಲಿ, ಅಥವಾ ಯಾವುದೇ ಒಂದು ಅದರಲ್ಲಿ ಇರುವಂಥ ಆಫರ್ನೋ ಅಥವಾ ಇನ್ನಿತರ ಯಾವುದೇ ಕೊಡುಗೆಗೆ ಮರಳು ಹೋಗಿ ನೀವು ಅಲ್ಲಿ ಅನಾವಶ್ಯಕವಾದ ವಸ್ತುಗಳಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡೋದು ಅಂತ. ಹಾಗಾಗಿ ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ಉಳಿದಂತೆ ಇನ್ನಿತರ ವಿಚಾರ ಎಲ್ಲ ಉತ್ತಮವಾಗಿರುತ್ತೆ. ಇನ್ನು ಕೊನೆಯ ದಿನಗಳು ಅಂದರೆ 28, 29 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಅಲ್ಲಿ ಉತ್ತಮವಾದ ಫಲಗಳು ಬರ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ, ಲಾಭ ಜಯ ನಿಮ್ಮದಾಗಲಿವೆ. ಜೊತೆಗೆ ವ್ಯಾಪಾರ, ಉದ್ದಿಮೆ, ವೃತ್ತಿಯಲ್ಲಿ ಸಹ ನಿಮಗೆ ಮುನ್ನಡೆ ಇದೆ. ಇನ್ನು ಕೆಲವೊಬ್ಬರಿಗೆ ಮದುವೆ ವಿಚಾರದಲ್ಲಿ ಮಾತುಕತೆಗಳು ಈಗ ಫಿಕ್ಸ್ ಆಗುವಂಥದ್ದು, ಅಥವಾ ಮದುವೆ ವಿಚಾರವಾಗಿ ಮಾತುಕತೆಗಳು ಈಗ ನಿಮಗೆ ಪೂರಕವಾಗಿ ಆಗುವಂಥ, ಹಿಂದೆ ಯಾವುದು ಮುರಿದು ಬಿದ್ದ, ಹಿಂದೆ ಯಾವುದು ಅಥವಾ ಹಿನ್ನಡೆ ಆಗಿದ್ದ ಮಾತುಕತೆಗಳು ಈಗ ನಿಮ್ಮ ಪರವಾಗಿ ಆಗುವಂಥದ್ದು. ಇನ್ನು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಸಹ ನಿಮಗೆ ಈ ವಾರದಲ್ಲಿ ಅನುಕೂಲಕರವಾದ, ಯಾಕಂದರೆ ರವಿಯ ವಿಶೇಷವಾದ ಅನುಗ್ರಹ, ಸೂರ್ಯ ಅನುಗ್ರಹ ನಿಮಗೆ ವಾರಪೂರ್ತಿ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಅದು ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಿಸಿದ ದಾಖಲೆ ಪತ್ರ ಇತ್ಯಾದಿಗಳಿಗೆ ಈ ವಾರಪೂರ್ತಿ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲ ನಿಮ್ಮ ಪರವಾಗಿ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ರವಿಯಿಂದ, ಚಂದ್ರನಿಂದ ನಮಗೆ ಈ ವಾರ ಸಿಗಲಿದೆ. ಅದೇ ರೀತಿ ರಾಹು ಸಹ ನಿಮಗೆ ಪೂರಕವಾಗಿರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳ ಯೋಜನೆ ಸಹ ನಿಮಗೆ ಬರ್ಬೋದು. ಉದ್ಯಮಿ ವ್ಯಾಪಾರಿಗಳು ಸಹ ಉತ್ತಮವಾದ ಫಲ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸಿಗಲಿದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಆರಂಭದ ಭಾನುವಾರ, ಆ ಬಳಿಕ ನಮಗೆ ಶುಕ್ರವಾರ, ಶನಿವಾರ ಅತ್ಯಂತ ಶುಭಗಳು. ಭಾನುವಾರ ಮತ್ತು ಶುಕ್ರವಾರ, ಶನಿವಾರ ಅತ್ಯಂತ ಶುಭ ದಿನಗಳು. ಬುಧವಾರ, ಗುರುವಾರ ಸಹ ಪರವಾಗಿಲ್ಲ, ಆದರೆ ಅತ್ಯಂತ ಶುಭದಲ್ಲಿ ಭಾನುವಾರ ಮತ್ತು ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಉತ್ತಮವಾದ ದಿನಗಳಾಗಿ ಬರ್ತವೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಸ್ನೋ, ಗ್ರೇ ಬಣ್ಣವನ್ನು ಬಳಸ್ಬೋದು. ಸಂಖ್ಯೆಗಳು 1, 2, 4, 1, 2, 4 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು. ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭ, ಆದಾಯಗಳು ಹೆಚ್ಚಳಾಗುವುದು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಜೊತೆಗೆ ಗುರುವಿನ ಬೆಂಬಲ ಇರುವಂಥ, ಗುರುಬಲದ ವಿಶೇಷವಾದ ಬೆಂಬಲ ನಿಮಗೆ ಇರುವಂಥದ್ದು. ಕೇತುವಿನ ಅನುಗ್ರಹ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹಾಯ ಆಗ್ಬೋದು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಮನೆಗೆ ಸಂಬಂಧಿತ ಏನಾದರೂ ರಿಪೇರಿಗಳನ್ನು, ಜೀರ್ಣೋದ್ಧಾರಗಳನ್ನು ಮಾಡಲಿಕ್ಕೆ ಅವಕಾಶಗಳು ಆಗುವಂಥದ್ದು. ಮನೆಗೆ ಸಂಬಂಧಿತ ಯಾವುದೇ ವಸ್ತುಗಳನ್ನು, ಯಂತ್ರ ಉಪಕರಣಗಳನ್ನು ಅಥವಾ ಪೀಠೋಪಕರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳನ್ನು ತರುವಂಥ ಅವಕಾಶ. ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡಿದ್ರೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಮದುವೆಗಳು ಮತ್ತು ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಶುಭವಾದ ಘಟನೆಗಳು ಜರಗಬಹುದು. ಅಲ್ಲಿ ಹೆಚ್ಚಿನ ಲಾಭ ಬರೋದಾಗಲಿ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಅಥವಾ ಆಕಸ್ಮಿಕವಾಗಿ ಏನೋ ಲಾಭಗಳು ಸಿಗುವಂಥ ಅವಕಾಶ ಬರ್ತವೆ. ಇನ್ನು ಅನೇಕ ವ್ಯಾಪಾರ, ಉದ್ಯಮ ಮಾಡೋರಿಗೆ ಸಹ ಈ ಆರಂಭದ 3 ದಿನಗಳು, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸಹ ನಿಮಗೆ ವಿಶೇಷವಾದ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು. ಅಂದುಕೊಂಡಂತೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಇರುವಂಥದ್ದು. ಹಿಂದೆ ನೀವು ಪೆಂಡಿಂಗ್ ಇದ್ದಂಥ ದೊಡ್ಡ ಮೊತ್ತದ ಹಣ ನಿಮಗೆ ಈಗ ಬಂದು ಕೈ ಸೇರುವಂಥದ್ದು. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಈ ದಿನ ಸಿದ್ಧಿಯಾಗುವ ಜೊತೆಗೆ ಆಕಸ್ಮಿಕವಾದ ಜನಲಾಭ, ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಸಹ ನಿಮಗೆ ಈ ದಿನ ಕೈ ಬರಲಿವೆ. ಹಾಗಾಗಿ ಆರಂಭದ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 27, 28 ಅಷ್ಟೇನು ಉತ್ತಮವಾಗಿಲ್ಲ. 27, 28ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ನಿಮಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು. ಶುಕ್ರವಾರನೂ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹೆಚ್ಚೇನು ತೊಂದರೆಗಳಿಲ್ಲ. ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು, ಇತರರ ಮಾತನ್ನು ಮೀರಿ ಮೋಸ ಹೋಗುವಂಥದ್ದು, ಅಥವಾ ಅಲ್ಲಿ ಕಲಹದ ವಾತಾವರಣ ಏರ್ಪಡುವಂಥದ್ದು, ತಂದೆ ಮಕ್ಕಳ ಜೊತೆಗೆ ಅಥವಾ ಕಿರಿಯರ ಜೊತೆಗೆ ಕಲಹಗಳು ಏರ್ಪಡುವಂಥದ್ದು. ಹಾಗಾಗಿ ಆ ಒಂದು ಬುಧವಾರ, ಗುರುವಾರ, ಶುಕ್ರವಾರ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಕೊನೆಯ ದಿನ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಕೊನೆಯ ದಿನ 29ನೇ ತಾರೀಕು ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ಸಾಮಾನ್ಯ ದಿನದಲ್ಲಿ ನಿಮ್ಮ ಆರ್ಥಿಕತೆ ಅಥವಾ ಹಣಕಾಸು, ವ್ಯಾಪಾರ, ಉದ್ಯೋಗಗಳು ಚೆನ್ನಾಗಿರುತ್ತೆ. ಆರೋಗ್ಯನೂ ಉತ್ತಮವಾಗಿರುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ಅಡೆತಡೆಗಳು ಬರ್ಬೋದು. ನಿಮ್ಮ ಮೇಲೆ ಆರೋಪ, ಆಪಾದನೆಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಸರ್ಕಾರದ ಯಾವುದೇ ನಿಯಮ, ರೂಲ್ಸ್ ಬ್ರೇಕ್ ಮಾಡೋದು ಅದನ್ನು ಸ್ವಲ್ಪ ಶನಿವಾರದಂದು ಮಾಡಿದರೆ ನೀವು ಸಿಲುಕಿಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಹಾಗಾಗಿ ಆರಂಭದ ನಿಮಗೆ 3 ದಿನಗಳು ಅತ್ಯಂತ ಉತ್ತಮವಾಗಿ ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಸಾಮಾನ್ಯ ದಿನ, ಗುರುವಾರ, ಶುಕ್ರವಾರ ಸ್ವಲ್ಪ ಮಧ್ಯಮ ದಿನ, ಜೊತೆಗೆ ಶನಿವಾರ ಸ್ವಲ್ಪ ಎಚ್ಚರಿಕೆ ಮಾಡೋಕ್ಕಂಥ ದಿನಗಳು ಬಂದಿವೆ. ಈ ವಾರದಲ್ಲಿ ಬರುವಂಥ ಈ ಉತ್ತಮ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ಮಿಕ್ಸ್ ಬಣ್ಣವನ್ನು ಬಳಸಿಕೊಳ್ಳಿ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ, ಗುರುವಿನ ಅನುಗ್ರಹ ಇರುವಂಥ ಅವಕಾಶ ಇದೆ. ಕೇತು ನಿಮ್ಮ ಬೆಂಬಲಕ್ಕಿದ್ದೇನೆ. ಆಕಸ್ಮಿಕ ಲಾಭ ಯೋಗ ಈ ವಾರದಲ್ಲಿ ಆಗಲಿದೆ. ಸಂಖ್ಯೆಗಳು 2, 3, 7, 2, 3, 7 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬರ್ತಾ ಇದೆ. ಭಾನುವಾರದಂದು ಸ್ವಲ್ಪ ನಿಮಗೆ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣಪಟ್ಟ ತೊಂದರೆ, ತಲೆನೋವು, ಕೈ ಕಾಲು ನೋವು ಅಥವಾ ಮಂಡಿ ನೋವು ಇತ್ಯಾದಿಗಳೆಲ್ಲ ಕಾಣಿಸ್ಕೋಬೋದು. ಅಥವಾ ಹಿಂದೆ ಇದ್ದಂಥ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಈ ದಿನ ಸ್ವಲ್ಪ ನಿಮಗೆ ಹೆಚ್ಚು ಬಾಧೆ ಕೊಡ್ಬೋದಾಗಿದೆ. ಅದು BP-ನೋ, ಶುಗರೋ, ಅಸ್ತಮನೋ ಯಾವುದಿರ್ಬೋದು, ಅದು ನಿಮಗೆ ಕಂಟ್ರೋಲ್ ತಪ್ಪಿ ಈ ದಿನ ಸ್ವಲ್ಪ ತೊಂದರೆಗಳು ಆಗ್ಬೋದು. ಸುಸ್ತಾಗುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ಇನ್ನು ಆರೋಗ್ಯವಂತರು ಸಹ ಹಾಗೆ ನಿಮಗೆ ಆಹಾರದಿಂದ, ನೀರಿನಿಂದ ಆರೋಗ್ಯದಲ್ಲಿ ಸಣ್ಣಪಟ್ಟ ಏನೋ ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಒಂದು ಸೂಕ್ತವಾದ ಒಂದು ಔಷಧೋಪಚಾರನೋ ಅಥವಾ ವೈದ್ಯಕೀಯ ಭೇಟಿಯನ್ನು ತಪ್ಪಿಸದೆ ಮಾಡಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಜೊತೆಗೆ ಇದೇ ದಿನ ಸ್ವಲ್ಪ ಅವಮಾನಕರ ಘಟನೆ, ಕಿರಿಯರ ಜೊತೆಗೆ ಕಲಹ, ವಾಗ್ವಾದಗಳು, ಕೆಲಸದ ಜಾಗದಲ್ಲಿ ಏನಾದರೂ ಪ್ರತಿವಾದಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಮಾತು ಆರೋಗ್ಯ ಬಗ್ಗೆ ಸ್ವಲ್ಪ ತುಂಬ ಕಾಳಜಿ ಭಾನುವಾರ ಬೇಕಾಗುತ್ತೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 3 ದಿನಗಳು 24, 25, 26ರಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳು ಆಗಲವೇ. ಇಷ್ಟಾರ್ಥ ಸಿದ್ಧಿ ಆಗುವಂಥ ದಿನ. ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಒಂದು ಗ್ರಹ ಬಲದಿಂದ ನಿಮಗೆ ಅಲ್ಲಿ ವಿಶೇಷವಾದ ಲಾಭಗಳು ಆಗುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಮಂಗಳನ ವಿಶೇಷವಾದ ಬೆಂಬಲ ಈ ತಿಂಗಳು ಪೂರ್ತಿ ಇರುವ ಕಾರಣ ಅಲ್ಲಿ ಭೂಮಿಯ ವ್ಯವಹಾರಗಳು, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಮುಂತಾದ ವ್ಯವಹಾರಗಳು ಈಗ ಚಿಗುರ್ಬೋದಾಗಿದೆ. ಜೊತೆಗೆ ಹಿಂದೆ ಪೆಂಡಿಂಗ್ ಆಗಿದ್ದಂಥ ಭೂಮಿ ಅಥವಾ ಮನೆಗೆ ಸಂಬಂಧಿತ ಎಲ್ಲ ವಿಚಾರಗಳು ಈಗ ಮತ್ತೆ ಅದು ಚಾಲನೆಗೆ ಬಂದು ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗ್ಬೋದಾಗಿದೆ. ಮನೆ ಕೊಳ್ಳೋದು, ಮನೆ ಮಾರಾಟ ಮಾಡೋದು ಅಥವಾ ಇನ್ನಿತರ ಯಾವುದೇ ರೀತಿ ಭೂಮಿಯ ವ್ಯವಹಾರಗಳು ಸಹ ಅನೇಕ ರೀತಿಯ ಲಾಭಗಳಿವೆ. ಅಥವಾ ಇಂಥ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರ, ಕನ್ಸ್ಟ್ರಕ್ಷನ್ ಕ್ಷೇತ್ರ ಮುಂತಾದ ಸಿವಿಲ್ ಕ್ಷೇತ್ರದಲ್ಲಿರೋರಿಗೆ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯಮ ಮಾಡೋರು ಸಹ ಅನೇಕ ರೀತಿಯ ಉತ್ತಮ ಫಲಗಳು ಆರಂಭದ 3 ದಿನಗಳಲ್ಲಿ ನಿಮಗೆ ವಿಶೇಷವಾದ ಲಾಭಗಳನ್ನು ಕೊಡುವಂಥದ್ದು ಈ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ನಿಮಗೆ ಕಂಡು ಬರಲಿವೆ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಸಹ ಉತ್ತಮವಾದ ಅವಕಾಶ ಇದೆ. ಬುಧವಾರ, ಗುರುವಾರ, ಶುಕ್ರವಾರ ಸಹ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ಮುನ್ನಡೆ ಆಗುವಂತಹ ಘಟನೆಗಳು ಜರಗಲಿವೆ. ಹಾಗೆ ಈ ದಿನಗಳ ಸಹ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ 24, 25, 26, 27, 28 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂತಹ ಘಟನೆಗಳು. ಅದೇ ರೀತಿ ಮಂಗಳನು ಸಹ ನಿಮಗೆ ಬೆಂಬಲವನ್ನು ಕೊಡುವಂಥದ್ದು. ಹಾಗಾಗಿ ಈ ಶಶಿ ಮಂಗಳರ ವಿಶೇಷವಾದ ಆಶೀರ್ವಾದದಿಂದ ನಿಮಗೆ ಹಣಕಾಸು, ಆರೋಗ್ಯ ಮತ್ತು ಮನಸ್ಥಿತಿ, ಆರೋಗ್ಯ ಇನ್ನಿತರ ವಿಚಾರ ಸಹ ಉತ್ತಮವಾದ ಲಾಭದಾಯಕ ಇದೆ. ಕೊನೆಯ ದಿನ ಅಷ್ಟೇನು ಉತ್ತಮ ಇಲ್ಲ. ಕೊನೆಯ ದಿನ ಶನಿವಾರದಲ್ಲಿ ಸ್ವಲ್ಪ ಜಗಳ, ಕಲಹ ಬರ್ಬೋದು. ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಘಟನೆ ಆಗ್ಬೋದು. ಹಾಗಾಗಿ ಆ ದಿನ ಸ್ವಲ್ಪ ಮಾತು, ನಡವಳಿಕೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ. ಹಾಗಾಗಿ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು, ನಡವಳಿಕೆ, ಆರೋಗ್ಯದ ಬಗ್ಗೆ 2 ದಿನಗಳಲ್ಲಿ ಆರಂಭ ಮತ್ತು ಕೊನೆಯ ದಿನಗಳಲ್ಲಿ ಬೇಕಾಗುತ್ತೆ. ಮಧ್ಯದ 5 ದಿನಗಳು ನಿಮಗೆ ಸೋಮವಾರದಿಂದ ಶುಕ್ರವಾರವರೆಗೆ ವಿಶೇಷವಾದ ಉತ್ತಮ ಫಲಗಳು ಖಂಡಿತ ಅನಿರೀಕ್ಷಿತವಾಗಿ ಸಿಗಲಿದೆ ಈ ಸಿಂಹರಾಶಿಯವರಿಗೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ ಮತ್ತು ರೆಡ್ ಬಣ್ಣ ಬಳಸುವುದು. ಸಂಖ್ಯೆಗಳು 2 ಮತ್ತು 2, 9 ಸಂಖ್ಯೆಯನ್ನು ಈ ವಾರದಲ್ಲಿ ಬಳಸುವುದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭದ ದಿನದಲ್ಲಿ ಸ್ವಲ್ಪ ನಿಮಗೆ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಕಲಹದ ವಾತಾವರಣ, ಮನೆಯಲ್ಲಿ ವಾಗ್ವಾದ, ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಏನಾದರೂ ವ್ಯತ್ಯಾಸದ ಮಾತುಗಳು ಬರುವಂಥದ್ದು, ಮಾತಿಗೆ ನಿಮ್ಮ ಏನಾದರೂ ವಿರುದ್ಧವನ್ನು ವ್ಯಕ್ತಪಡಿಸೋದು, ಅಥವಾ ನೀವು ಯಾವುದೇ ಕೊಟ್ಟಂಥ ಐಡಿಯಾಗಳು ಅವರಿಗೆ ಅಪತ್ಯ ಆಗುವಂಥದ್ದು, ಅಥವಾ ಅವರ ಒಂದು ಯಾವುದೇ ರೀತಿಯ ಸಲಹೆ ಸೂಚನೆಗಳು ನಿಮಗೆ ಅಪತ್ಯ ಆಗುವಂಥ ಈ ರೀತಿ ಪರಸ್ಪರವಾಗಿ ಅಲ್ಲಿ ಭಿನ್ನಾಭಿಪ್ರಾಯಗಳು, ಕಲಹ, ವಾಗ್ವಾದಗಳು ಜರುಗುತ್ತೆ. ಅದೇ ರೀತಿ ಸರ್ಕಾರ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳ ಕೆಲಸಗಳಿದ್ರೆ ಅವೆಲ್ಲ ಈಗ ನಿಧಾನಗತಿ ಆಗ್ಬೋದು, ಅಥವಾ ಆ ಸರ್ಕಾರ ಇಲಾಖೆ ನಿಮಗೆ ಏನಾದರೂ ದಂಡನೆ, ಪೆನಾಲ್ಟಿಗಳು ಬರ್ಬೋದಾಗಿದೆ. ಹಾಗಾಗಿ ಈ ವಾರದ ಆರಂಭದ ಭಾನುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕನ್ಯಾ ರಾಶಿಯವರಿಗೆ ಬೇಕು. ಆ ಬಳಿಕ ಸೋಮವಾರ, ಮಂಗಳವಾರನೂ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಿಲ್ಲ. ಸೋಮವಾರ, ಮಂಗಳವಾರ ಸಹ ಚಂದ್ರನ ಬಲದ ಕೊರತೆ ಇರೋ ಕಾರಣ ಅಲ್ಲಿ ನಿಮಗೆ ಅವಮಾನಕರ ಘಟನೆ, ಮಾತಿನ ಚಕಮಕಿ, ವೈರತ್ವದ ಭಾವನೆಗಳು ಅಥವಾ ವಿರೋಧಿಗಳ ಸಂಚುಗಳು ಆಗುವಂಥದ್ದು, ಯಾವುದೇ ರೀತಿಯ ಕೆಲಸಕಾರರಲ್ಲಿ ಹಿನ್ನಡೆ ಬಾಧೆ ಆಗುವಂಥ ಭಾವನೆ, ಜೊತೆಗೆ ಸರ್ಕಾರದಿಂದ ಅಥವಾ ಸರ್ಕಾರ ಇಲಾಖೆಯಿಂದ ನೋಟಿಸ್ಗಳು ಎಲ್ಲ ಇತ್ಯಾದಿ ಬರುವಂಥದ್ದು, ಅದು ಯಾವುದೇ ರೀತಿಯ ನಿಮಗೆ ದಂಡನೆ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸಹ ನಮಗೆ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆ 3 ದಿನಗಳಲ್ಲಿ ಸಹ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಅಥವಾ ಭಿನ್ನಾಭಿಪ್ರಾಯ ಅಥವಾ ಸರ್ಕಾರದ ಇಲಾಖೆಗಳಿಂದ ಏನಾದರೂ ನಿಮಗೆ ನೋಟಿಸ್ಗಳು, ತೊಂದರೆಗಾಗುವಂಥ ಒಂದು ಘಟನೆಗಳೆಲ್ಲ ಆಗುವಂಥದ್ದು. ಈ ರೀತಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮ್ಮ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಸಾರ್ವಜನಿಕ ಸಂಪರ್ಕ ಇತ್ಯಾದಿಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ 4 ದಿನಗಳು ನಿಮಗೆ ಉತ್ತಮ ಇದೆ. 27, 28, 29 ಆ 3 ದಿನಗಳಲ್ಲಿ ವಿಶೇಷವಾದ ಶುಭಫಲಗಳು ಬರ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ. ಗುರುವಾರ, ಶುಕ್ರವಾರ, ಶನಿವಾರದ 3 ದಿನಗಳಲ್ಲಿ ನಿಮಗೆ ಮನೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆ, ಉದ್ಯೋಗದಾತರಿಗೆ ಉದ್ಯೋಗ ಕೊಡುವಂಥ ಅವಕಾಶ, ಉದ್ಯೋಗ ಸಿಗುವಂಥ ಅವಕಾಶ,
ಅದೇ ರೀತಿ ಮನೆಯಲ್ಲಿ ಸಹ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮ ನಡೆಸಿರೋ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ ಬರಲಿದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ. ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿ ಕೊಡುವಂಥ ವಾತಾವರಣ. ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಎಲ್ಲ ಬರಲಿದೆ ಕೊನೆಯ 3 ದಿನಗಳಲ್ಲಿ, ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾಗಿ ಈ ವಾರದಲ್ಲಿ ಆರಂಭದ 3 ದಿನಗಳು ನಿಮಗೆ 4 ದಿನಗಳು ಅಷ್ಟೇನು ಉತ್ತಮ ಬಂದಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮಾತು ನಡವಳಿಕೆ ವಿಚಾರ, ತನುಮನಧನದ ಎಚ್ಚರಿಕೆ ಆರಂಭದ 4 ದಿನಗಳು ಬೇಕು. ಕೊನೆಯ 3 ದಿನಗಳು ನಿಮಗೆ ಉತ್ತಮವಾಗಿ ಚೆನ್ನಾಗಿ ಕಂಡು ಬಂದಿವೆ. 27, 28, 29 ಅನೇಕ ಉತ್ತಮ ಫಲಗಳಿಗೆ ಸಾಕ್ಷಿ ಆಗಲಿದೆ. ಈ ವಾರ ಪೂರ್ತಿ ನಿಮಗೆ ಗುರುಬಲದ ವಿಶೇಷವಾದ ಅನುಗ್ರಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಈ ವಾರ ಪೂರ್ತಿ ಆಗ್ಬೋದು. ಆದರೆ ಆರಂಭದ 4 ದಿನ ಚಂದ್ರನ ಬಲದ ಕೊರತೆ ಇರುತ್ತೆ ಮತ್ತು ಇತರ ವಿಚಾರಗಳಿಗೆ ಗುರುಬಲದ ಅನುಕೂಲ ಇರೋದ್ರಿಂದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅನೇಕ ಶುಭಫಲಗಳು ಈ ವಾರದಲ್ಲಿ ಖಂಡಿತ ಸಿಗುವಂಥ ಅವಕಾಶ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಅದೇ ರೀತಿ ಈ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರದ ಕೊನೆಯ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಸಂಖ್ಯೆಗಳು 3 ಮತ್ತು 8 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ವಾರದ ಕೊನೆಯ 3 ದಿನಗಳಲ್ಲಿ ಅಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣದ ಜೊತೆಗೆ ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಇನ್ನು ಎಲ್ಲ ವಿಚಾರದಲ್ಲಿ ನಿಮಗೆ ಈ ವಾರದಲ್ಲಿ ಗುರುಬಲದ ಅನುಕೂಲ ಇರುವ ಕಾರಣ ಯಾವುದೇ ರೀತಿ ಆತಂಕ ಪಡದೆ ನಿಮ್ಮ ಇಷ್ಟದೇವತೆ, ಕುಲದೇವತೆಗಳ ಸ್ಮರಣೆ ಮಾಡಿ ಭಕ್ತಿ ಮಾಡುತ್ತಾ ಬರ್ತಾರೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ದೂರದ ಬಂಧುಗಳಿಂದ ಅಥವಾ ಮಿತ್ರರಿಂದ ನಿಮಗೆ ಶುಭ ಸಮಾಚಾರಗಳು ಬರುವಂಥ ಅವಕಾಶ. ಹಾಗಾಗಿ ವಾರದ ಆರಂಭ ದಿನ ಭಾನುವಾರ ಉತ್ತಮವಾಗಿ ಬರ್ತಾಯಿದೆ. ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮವಾಗಿಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತಿನ ಚಕಮಕಿ, ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು. ಉದ್ಯೋಗ ಸ್ಥಾನದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ ಅಥವಾ ಮನೆಯಲ್ಲಿ ಸಹ ನಿಮಗೆ ಹಿರಿಯರ ಜೊತೆಗೆ ವಾಗ್ವಾದ ಇತ್ಯಾದಿಗಳು ಆಗುವಂಥ ಅವಕಾಶ ಬರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿದ್ದರೆ ಅವರ ಒಂದು ಸಾಧನೆಯಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು ಅಥವಾ ನೀವು ಮಾಡಿದ ಒಂದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಆಕ್ಷೇಪಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಆರೋಪಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗೆ ವೈಯಕ್ತಿಕ ವಿಚಾರ ಜೊತೆಗೆ ಸಾರ್ವಜನಿಕದ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿ ವಿವಾದಾತ್ಮಕವಾದ ಪೋಸ್ಟ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡಿದರೆ ಅದರ ಮೂಲಕ ನಿಮಗೆ ತೊಂದರೆಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಈ ಸೋಮವಾರ, ಮಂಗಳವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಬರುತ್ತೆ. 26, 27, 28ರಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಇಲ್ಲಿ ವೈಯಕ್ತಿಕ ವಿಚಾರವಾಗಿ ಸಹ ಈ 3 ದಿನಗಳು ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ವೈಯಕ್ತಿಕ ವಿಚಾರ ಅಂದರೆ ಮಾತು, ನಡವಳಿಕೆ, ಇನ್ನಿತರ ಜೊತೆಗೆ ಬಾಂಧವ್ಯ, ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ಇನ್ನಿತರ ಜೊತೆ ಕಾಲ ಬರ್ಬೋದು, ನಿಮ್ಮ ಮೇಲೆ ಅವಮಾನಕರ ಘಟನೆ ಬರ್ಬೋದು ಅಥವಾ ಇನ್ನಿತರ ನಿಮ್ಮ ಆರೋಪ ಮಾಡೋದು ಮುಂತಾದ ಮನಸ್ಸಿಗೆ ಘಾಸಿಯಾಗುವಂತಹ ಘಟನೆಗಳು ಈ ಬುಧವಾರ, ಗುರುವಾರ, ಶುಕ್ರವಾರದಂದು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಹಣಕಾಸು, ಆರೋಗ್ಯ, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವೈಯಕ್ತಿಕ ವಿಚಾರ ಮತ್ತು ನಿಮ್ಮ ಒಂದು ತಾಳ್ಮೆ, ಮನಸ್ಸಿನ ನಿಯಂತ್ರಣ ಇತ್ಯಾದಿ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಇನ್ನು ಕೊನೆಯ ದಿನ ಶನಿವಾರ ಉತ್ತಮ ದಿನ, ಅತ್ಯುತ್ತಮ ದಿನ ಆಗಿರುತ್ತೆ. ಇಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವುದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳು ಚೆನ್ನಾಗಿ ಆಗುವಂಥದ್ದು. ಹಿಂದೆ ಮಾಡಿದ ಯಾವುದೇ ನಿಮ್ಮ ಒಂದು ಪ್ರಯತ್ನಗಳಿಗೆ ಈಗ ಅದರ ಉತ್ತಮ ಫಲಿತಾಂಶಗಳು ಬರುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅನೇಕ ರೀತಿಯ ಶುಭ ಫಲಗಳು ಈಗ ಸಿದ್ಧಿ ಆಗಲಿವೆ. ಹಾಗಾಗಿ ವಾರದ ಕೊನೆಯ ದಿನ ಅತ್ಯಂತ ಶುಭ ಫಲ ನಿರೀಕ್ಷೆ ಮಾಡುವುದು. ಹಾಗಾಗಿ ಅತ್ಯಂತ ಉತ್ತಮ ಫಲಗೊಳ್ಳುವಂಥ ದಿನಗಳು ನಿಮಗೆ ವಾರದ ಆರಂಭದ ಭಾನುವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ. ಅಲ್ಲಿ ಮಧ್ಯೆ ಬರುವಂಥ ಗುರುವಾರ, ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಖಂಡಿತ ಇರುತ್ತೆ. ಅಲ್ಲಿ ವೈಯಕ್ತಿಕ ವಿಚಾರ, ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗಾಗಿ ಅನೇಕ ರೀತಿಯ ಶುಭ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಈ ವಾರದಲ್ಲಿ ನಿಮಗೆ ಕಂಡುಬರುತ್ತೆ. ಅಲ್ಲಿರತಕ್ಕಂಥ ನಿಮಗೆ ಗ್ರಹದ ಅನುಕೂಲ ಅನುಸಾರವಾಗಿ ಈ ವಾರ ಪೂರ್ತಿ ನಿಮಗೆ ರವಿಯ ಅನುಗ್ರಹ ಇದೆ. ಹಾಗಾಗಿ ಆ ರವಿಯ ಅನುಗ್ರಹ ಇರುವ ಕಾರಣ ನೀವು ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ, ಭೂಮಿಯ ವ್ಯವಹಾರಗಳು, ಭೂಮಿಯ ಏನಾದ್ರು ದಾಖಲೆ ಪತ್ರ, ರೆಕಾರ್ಡ್ಗಳು ಮುಂತಾದವುಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಇತ್ಯಾದಿಗೆ ಈ ವಾರ ಪ್ರಯತ್ನ ಪಟ್ಟರೆ ಸಫಲತೆ ಇದೆ. ವಾರ ಪೂರ್ತಿ ನಿಮಗೆ ಅಪರೂಪಕ್ಕೆ ಸಿಗುವಂಥ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅಂಥ ವಿಚಾರಗಳಲ್ಲಿ ಉತ್ತಮವಾಗಿರುತ್ತೆ. ಜೊತೆಗೆ ಆರೋಗ್ಯ ಸುಧಾರಣೆ ಸಹ ಸೂರ್ಯನ ಒಂದು ಸಹಾಯ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆಗಳು 1 ಮತ್ತು 4, 1 and 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರದಂದು ಇದು ಚಂದ್ರ ಅನುಗ್ರಹ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆ ಒಂದು ದಿನಗಳಲ್ಲಿ ಬಳಸ್ಕೋಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದ ದಿನದಲ್ಲಿ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು ಜಾಸ್ತಿ ಆಗುತ್ತವೆ. ಭಾನುವಾರ ಸ್ವಲ್ಪ ಏರುಪೇರಿನ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು. ಅದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಇದಕ್ಕೆ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದರೆ ಅಲ್ಲಿ ವಿಘ್ನ ಅಥವಾ ವಿಳಂಬಗಳು ನಿಮಗೆ ಈ ದಿನ ಅನುಭವಕ್ಕೆ ಬರ್ಬೋದಾಗಿದೆ. ಗ್ರಹದ ಬೆಂಬಲ ಸ್ವಲ್ಪ ಈ ದಿನ ಕೊರತೆ ಇರೋ ಕಾರಣ ಈ ದಿನ ಸ್ವಲ್ಪ ತಾಳ್ಮೆಯ ಹೆಜ್ಜೆ ಬೇಕಾಗುತ್ತೆ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮವಾಗಿ ಬಂದಿವೆ. 24, 26ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ,
ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು. ಸರ್ಕಾರದಿಂದ ಸಿಗಬೇಕಾದ್ರೆ ಸವಲತ್ತುಗಳು ಅಥವಾ ಇನ್ನಿತರ ಸರ್ಕಾರದ ಏನಾದರೂ ವಿಚಾರಗಳು, ಸ್ಯಾಂಕ್ಷನ್ ಲೆಟರ್ ಇತ್ಯಾದಿಗಳು ಅದು ಈ ದಿನ ನಮಗೆ ಸಿಗ್ಬೋದಾಗಿದೆ. ವ್ಯಾಪಾರ, ವೃತ್ತಿ, ಉದ್ಯಮದವರೆಗೂ ಸಹ ಈ ದಿನ ಪ್ರಗತಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಇನ್ನು ಕೆಲವರಿಗೆ ತಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ವಿಶೇಷವಾದ ಬದಲಾವಣೆಗಳನ್ನು ತರುವಂಥ ಅವಕಾಶ ಎಲ್ಲ ಒದಗಿ ಬರಲಿವೆ. ವಿವಾಹ ಅಥವಾ ಇನ್ನಿತರ ಪ್ರಯತ್ನಗಳು ಸಹ ಈ ದಿನ ಹೆಚ್ಚಿನ ನಿಮಗೆ ನಿಮ್ಮ ಪರವಾದ ಶುಭ ಪರಿಣಾಮಗಳು ಈ ದಿನ ಆಗ್ಬೋದು. ಶುಭ ಶಕುನಗಳು ಈ ದಿನ ಆಗಲಿವೆ. 24, 25, 26 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ ಅತ್ಯಂತ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಗುರುವಾರ, ಶುಕ್ರವಾರ ಅಷ್ಟೇನು ಉತ್ತಮ ಇಲ್ಲ. ಗುರುವಾರ, ಶುಕ್ರವಾರ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು. ತಂದೆ ತಾಯಿ ಜೊತೆಗೆ ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗಲಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಂಡ್ರೆ ನಿಮಗೆ ಅದು ನಷ್ಟಕರವಾಗಿ ಪರಿಣಾಮ ಆಗ್ಬೋದು. ಹಾಗಾಗಿ ಈ ಒಂದು ದಿನಗಳಲ್ಲಿ ಗುರುವಾರ, ಶುಕ್ರವಾರ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ. ವಾರದ ಕೊನೆಯ ದಿನ ಶನಿವಾರ ಪರವಾಗಿಲ್ಲ, ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಿರಿಯರಿಂದ ಅವಮಾನಕರ ಘಟನೆ, ಕಿರಿಯರ ಜೊತೆಗೆ ವಾಗ್ವಾದ ಎಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಶನಿವಾರದಂದು ಬೇಕಾಗ್ತದೆ. ಅಂದರೆ ಶನಿವಾರದಂದು ನಿಮಗೆ ಹಣಕಾಸು, ಆರೋಗ್ಯ, ಬಿಸ್ನೆಸ್ಸು, ವ್ಯಾಪಾರ, ಉದ್ಯೋಗದಲ್ಲಿ ಚೆನ್ನಾಗಿ ಉತ್ತಮವಾದ ಲಾಭ, ಆದಾಯ ಖಂಡಿತ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಆರಂಭದ ದಿನ ಅಷ್ಟೇನು ಉತ್ತಮ ಬಂದಿಲ್ಲ. ಭಾನುವಾರ ಅಷ್ಟೇನು ಉತ್ತಮ ಬಂದಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಅತ್ಯುತ್ತಮವಾಗಿ ಬಂದಿವೆ. ಆ ಬಳಿಕ ಬರುವಂಥ ಶನಿವಾರವು ಉತ್ತಮವಾಗಿ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲೋ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3 ಮತ್ತು 7 ಬಳಸ್ಕೋಬೋದಾಗಿದೆ. ಅದೇ ರೀತಿ ಚಂದ್ರನ ಅನುಗ್ರಹವಂಥ 4 ದಿನಗಳಲ್ಲಿ ವಿಶೇಷವಾಗಿ ನೀವು ಆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ಬಳಸುವ 24, 25, 26 ಹಾಗೂ 29ರಂದು ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಚಂದ್ರ ಅನುಗ್ರಹವಂಥ ಭಾನುವಾರದಂದು 23ರಂದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಹಿಂದೆ ನೀವು ಮಾಡಿದ ಪ್ರಯತ್ನಗಳ ಫಲ ಈ ದಿನ ನಿಮಗೆ ಕೈಗೆ ಬರುವಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ಸ್ವಂತವಾದ ಉದ್ಯಮ, ವ್ಯಾಪಾರ ಮಾಡುವ ಅನೇಕ ರೀತಿಯ ಪ್ರಗತಿಯ ಲಕ್ಷಣಗಳು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮತ್ತು ದೂರದ ಒಂದು ಪ್ರವಾಸವಾಗುವಂಥ ಅವಕಾಶದ ಒದಗಿ ಬರಲಿದೆ ಭಾನುವಾರದಂದು. ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. 24, 25, 26 ಅಷ್ಟೇನು ಉತ್ತಮ ಆಗಿಲ್ಲ. ಆ 3 ದಿನಗಳಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಅಂದುಕೊಂಡಂತೆ ಘಟನೆಗಳು ಆಗದೇ ಇರುವಂಥದ್ದು, ಅದು ಅಂದುಕೊಂಡ ಕೆಲಸಗಳು ವಿಘ್ನಗಳು, ವಿಳಂಬಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ತಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗುವಂಥದ್ದು. ನಿಮ್ಮ ಒಂದು ಕೈಗಾರಿಕೆ, ಇನ್ನಿತರ ವಿಚಾರಗಳಲ್ಲಿ ಅಲ್ಲಿ ಮಾಡುವಂಥ ಕೆಲಸಗಾರರು, ನೌಕರರ ಮೂಲಕ ನಿಮಗೆ ತೊಂದರೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯಲ್ಲಿ ನಾವು ಮನಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು. ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಈ 3 ದಿನಗಳಂದರೆ 24, 25, 26ರಲ್ಲಿ ಕಂಡುಬರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ, ತನುಮನದ ಧನದ ಎಚ್ಚರಿಕೆ ಈ ಸೋಮವಾರ, ಮಂಗಳವಾರ, ಬುಧವಾರ ಬೇಕಾಗುತ್ತೆ. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಉತ್ತಮವಾದ ಅವಕಾಶಗಳು ಬಂದಿವೆ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವಿದೇಶದಲ್ಲಿ ಇರುವಂತಹ ಕೆಲವರಿಗೆ ವಿದೇಶದ ಒಂದು ಸ್ಥಳದಲ್ಲಿ ಅವರಿಗೆ ಸಿಗುವಂಥ ಸವಲತ್ತುಗಳೆಲ್ಲ ಬೇಗ ಸಿಗುವಂಥದ್ದು. ಅದು ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕೆ ಹೋಗುವಂಥವರಿಗೆ ಆ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ 3 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉದ್ಯಮದವರಿಗೆ ಉದ್ಯಮ ಪ್ರಗತಿ ಆಗುತ್ತೆ. ಹಿಂದೆ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಬಿಲ್ ಅಥವಾ ಹಣಗಳು ನಿಮಗೆ ಸ್ಯಾಂಕ್ಷನ್ಗೆ ಕೈಗೆ ಬರ್ಬೋದಾಗಿದೆ. ಹಾಗೆ ಈ ಒಂದು ಕೊನೆಯ 3 ದಿನಗಳ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 27, 28, 29 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಧನುರಾಶಿಯವರು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ನೀವು ಬಳಸುವಂಥ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಮಿಕ್ಸ್ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಅಲ್ಲಿ ವಿಶೇಷವಾಗಿ ನಿಮಗೆ ಕೇತುವಿನ ಒಂದು ಅನುಗ್ರಹ ಕಂಡು ಮಿಕ್ಸ್ ಬಣ್ಣ. ಬ್ಲೂ ಅಂದರೆ ಶನಿ ಮಹಾರಾಜರ ಸಂಕೇತ. ಶನಿ ಮಹಾರಾಜರ ಅನುಗ್ರಹ ನಿಮಗೆ ವಿಶೇಷವಾಗಿ ಈ ತಿಂಗಳ 29ರವರೆಗೂ ಇರುವಂಥದ್ದು, ಮತ್ತೆ ಇರೋದಿಲ್ಲ. ನೋಡಿ ಗಮನಿಸ್ಕೊಳ್ಳಿ, ಆ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ನಿಮಗೆ ತೃತೀಯ ಸ್ಥಾನದಿಂದ ಮಹಾರಾಜರು ಕೊಡ್ತಾಯಿದ್ರು. ಅದು ಮಾರ್ಚ್ ತಿಂಗಳ 29ಕ್ಕೆ ಅಂದರೆ ಇದೇ ವಾರದಲ್ಲಿ ಕೊನೆ ಆಗುತ್ತೆ. ಮುಂದೆ ಅವರು ನಿಮಗೆ ಅರ್ಧಾಷ್ಟಮ ಶನಿಯಾಗಿ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಅಪರೂಪದ ಅವಕಾಶ ಈ ವಾರದಲ್ಲಿದೆ. ಹಾಗೆ ಈ ವಾರದಲ್ಲಿ ಬರುವಂಥ ಆ ಶುಭ ದಿನಗಳನ್ನು, ಉತ್ತಮವಾದ ದಿನಗಳನ್ನು, ಆಯ್ಕೆಗಳನ್ನು ಗಮನಿಸಿಕೊಳ್ಳಿ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ವೈವಾಹಿಕ ಜೀವನದ ನಿರ್ಧಾರ ಅಥವಾ ಇನ್ನೇನಾದರೂ ನಿಮಗೆ ಶುಭ ಕಾರ್ಯಗಳ ನಿರ್ಧಾರ ಅಥವಾ ವೃತ್ತಿಗೆ ಸಂಬಂಧಪಟ್ಟ ನಿರ್ಧಾರ ಅದನ್ನು ಇವಾಗಲೇ ತೆಗೆದುಕೊಂಡ್ರೆ ನಿಮಗೆ ಉತ್ತಮವಾದ ಫಲಿತಾಂಶಗಳು ಈ ವಾರದಲ್ಲಿ ಆಗಲಿವೆ. ಹಾಗಾಗಿ ಮುಂದೆ ಬರತಕ್ಕಂಥ ಅರ್ಧಾಷ್ಟಮ ಶನಿಯ ಒಂದು ಮುನ್ನೆಚ್ಚರಿಕೆ ನಿಮಗೆ ಖಂಡಿತ ಈ ವಾರದಲ್ಲಿ ಬರಲಿದೆ. ಹಾಗಾಗಿ ಅದನ್ನು ಗಮನಿಸಿಕೊಳ್ಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 7, 10, 8, 7 and 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅದೇ ರೀತಿ ಚಂದ್ರ ಅನುಗ್ರಹವಂಥ ಆ ದಿನಗಳಲ್ಲಿ 23, 27, 28 ಆ ದಿನಗಳಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಬಳಿಕ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಕಲಹದ ದಿನ ಆಗಿರುತ್ತೆ. ಅಲ್ಲಿ ಮನೆಯಲ್ಲೂ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಬರ್ಬೋದು, ವ್ಯಾಪಾರ ಉದ್ಯೋಗದಲ್ಲಿ ಕಲಹ ಬರ್ಬೋದಾಗಿದೆ. ಹಾಗಾಗಿ ಮಾತಿನ ಚಕಮಕಿ
ಬರುವಂಥ ದಿನ ಭಾನುವಾರ 23ನೇ ತಾರೀಕು. ಮನಃಶಾಂತಿ ಸ್ವಲ್ಪ ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದಾಗಿದೆ. ಹಣಕಾಸಿನ ಅರಿವು ಸಹ ಅಷ್ಟು ಉತ್ತಮವಾಗಿರುವುದಿಲ್ಲ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25, 26 ಆ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ಕೈಗೊಂಡ್ರೆ ಅದರಲ್ಲಿ ಹೆಚ್ಚಿನ ಲಾಭಗಳು ಬರಲಿವೆ. ಹಾಗಾಗಿ ಈ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಈ ವಾರದಲ್ಲಿ ನಿಮಗೆ ಆರಂಭದಿಂದಲೂ ರವಿಯ ವಿಶೇಷವಾದ ಅನುಗ್ರಹ ಇದೆ. ಹಾಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ರೀತಿಯ ನ್ಯಾಯಾಲಯ ಮೂಲ ಅಥವಾ ಸರ್ಕಾರಿ ಮೂಲ ಆಗೋದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಈ ದಿನದ ಹೆಚ್ಚಿನ ಪ್ರಯತ್ನದೇ ಅನಾಯಾಸವಾಗಿ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಅಭಿವೃದ್ಧಿ ಮುಂತಾದ ಹಲವಾರು ಉತ್ತಮ ಫಲಗಳು ನಿಮಗೆ 24, 20, 26 ಸೋಮವಾರ, ಮಂಗಳವಾರ, ಬುಧವಾರ ಚೆನ್ನಾಗಿ ಅನುಭವಕ್ಕೆ ಬರಲಿದೆ ಮಕರ ರಾಶಿಯವರಿಗೆ. ಆ ಬಳಿಕ 27, 28 ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿ ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಕಷ್ಟ ನಷ್ಟಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸವಾಲುಗಳು, ಜೊತೆಗೆ ಮಾಡಿದಂಥ ಕೆಲಸಗಳಲ್ಲಿ ವಿಘ್ನ ಅಥವಾ ಹಿನ್ನಡೆಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ನಿಮಗೆ ನೆಮ್ಮದಿಯ ಕೊರತೆ ಆಗುವಂಥದ್ದು, ಅದು ಇನ್ನಿತರ ನಿಮಗೆ ಹಾನಿಗಳು ಆಗುವಂಥದ್ದು ಎಲ್ಲ ಘಟನೆ ಆಗ್ಬೋದು. ಹಾಗಾಗಿ ಆ ಗುರುವಾರ, ಶುಕ್ರವಾರ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ 29ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಉತ್ತಮವಾದ ಫಲಿತಾಂಶ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ. ಹಾಗಾಗಿ ಈ ಕೊನೆಯ ದಿನ ಶನಿವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ವಾರದ ಈ ಆರಂಭದಲ್ಲಿ ಭಾನುವಾರ ಅಷ್ಟೇನು ಉತ್ತಮ ಬಂದಿಲ್ಲ. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ ನಿರಂತರವಾಗಿ ಒಟ್ಟಿಗೆ 4 ದಿನಗಳು ನಿಮಗೆ ಅತ್ಯಂತ ಚಂದ್ರನ ಬೆಂಬಲ ಇರುವಂಥ ಶುಭ ದಿನಗಳಿಗೆ ಪರಿವರ್ತನೆಯಾಗಿದೆ. ವಾರ ಪೂರ್ತಿ ರವಿಯ ಬೆಂಬಲ ಇದೆ ಅಂತ ಆಗಲೇ ಹೇಳಿದ್ದೇನೆ. ಹಾಗೆ ವಾರ ಪೂರ್ತಿ ನೀವು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಮುಂತಾದಕ್ಕೆ ಓಡಾಡಿದರೆ ಈ ವಾರದಲ್ಲಿ ಆ ಕೆಲಸ ಕಾರ್ಯಗಳು ಆಗ್ತವೆ. ಹಾಗಾಗಿ ಈ ವಾರ ನಿಮಗೆ ಪ್ರಮುಖವಾದ ಅಲ್ಲಿ ಚಂದ್ರನ ಅನುಗ್ರಹದ ಜೊತೆಗೆ ರವಿಯ ವಿಶೇಷದ ಅನುಗ್ರಹ ಅಪರೂಪಕ್ಕೆ ಸಿಗ್ತಾ ಇದೆ. ಮಂಗಳನು ಸಹ ನಿಮಗೆ ಪೂರಕವಾಗಿರ್ತಾನೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಮನೆ ಕನ್ಸ್ಟ್ರಕ್ಷನ್ ನಿರ್ಮಾಣ ಕಾರ್ಯ ಮಾಡೋದು ಮುಂತಾದವುಗಳಿಗೆ ಈ ವಾರ ನಿಮಗೆ ಅನೇಕವಾದ ಉತ್ತಮವಾದ ಫಲಗಳನ್ನು ಕೊಳ್ಳಿವೆ. ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ ಇದೆ. ಜೊತೆಗೆ ಇಲ್ಲಿ ಆಗುವಂಥ ರವಿಯ ಪರಿವರ್ತನೆ ಇಂದಿನಿಂದ ನಿಮಗೆ 29ರಿಂದ ನಿಮಗೆ ಆಶಾದಾಯಕವಾಗಿರುತ್ತೆ. ಹಾಗಾಗಿ 29ರ ರಾತ್ರಿ ಆಗುವಂಥ ಇಲ್ಲಿ ಶನಿಯ ಪರಿವರ್ತನೆ ಆ ಒಂದು ಸಾಡೆ ಸಾತಿಯ ಶನಿ ಮುಗಿದು ನಿಮಗೆ ವಿಶೇಷವಾಗಿ ಶನಿ ಮಹಾರಾಜರು ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥ ಒಂದು ಪರಿವರ್ತನೆ ಆಗಲಿದೆ. ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು 29ರ ಬಳಿಕ ಆಗುವಂಥ ಪರಿವರ್ತನೆಯಿಂದ ಮಕರ ರಾಶಿಯವರಿಗೆ ದೀರ್ಘಕಾಲದ ಸಾಡೆ ಸಾತಿಯ ಮುಗಿದು ಮುಂದೆ ವಿಶೇಷವಾದ ಅಭಿವೃದ್ಧಿಯ ಪರ್ವ ಈ ವಾರದ ಅಂತ್ಯದಲ್ಲಿ ಅಂದರೆ ರಾತ್ರಿಯ ಬಳಿಕ ನಿಮಗೆ ಶನಿ ಪರಿವರ್ತನೆ ಮೂಲಕ ಆರಂಭವಾಗಲಿದೆ. ಹಾಗಾಗಿ ಈ ವಾರದಲ್ಲಿ ಮಕರ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೇ ಮತ್ತು ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 9, 1, 2, 4, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ವಾರದ ಆರಂಭ ಭಾನುವಾರ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರದವರಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಹೆಚ್ಚಿನ ಪ್ರಗತಿ ಆಗುವಂಥದ್ದು, ವಿಶೇಷವಾಗಿ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆಗಳು ಬರುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಹ ವಿಶೇಷವಾದ ಸುಧಾರಣೆಗಳು ನಿಮಗೆ ಆಗುವಂಥದ್ದು, ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆ ಭಾನುವಾರದಂದು ಆಗಲಿದೆ. ಜೊತೆಗೆ ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ವಿಶೇಷವಾದ ಅನುಭೂತಿ ಈ ದಿನ ಆಗುವಂಥದ್ದು ಅಥವಾ ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಇವೆಲ್ಲವೂ ಅನೇಕ ರೀತಿಯ ಶುಭ ಲಾಭಗಳನ್ನು ಕೊಡುವಂಥದ್ದು. ಲಾಭಸ್ಥಾನದ ಚಂದ್ರನು ನಿಮಗೆ ಆಕಸ್ಮಿಕ ಲಾಭಗಳಿಗೆ ಸಹ ಸಾಕ್ಷಿ ಆಗ್ತಾನೆ. ಹಾಗಾಗಿ ಭಾನುವಾರ ಅತ್ಯಂತ ಶುಭ ದಿನ. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. 24, 25, 26ರಲ್ಲಿ ಅನೇಕ ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತದೆ. ಖರ್ಚುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಹೋದರೆ ಅದು ಅನಿಯಂತ್ರಿತವಾಗಿ ಖರ್ಚುಗಳಾಗುವಂಥದ್ದು, ವ್ಯಾಪಾರಿಗಳಿಗೆ ನಷ್ಟ ಕಷ್ಟಗಳಾಗುವಂಥದ್ದು, ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಈ 3 ದಿನಗಳಲ್ಲಿ ಕಂಡುಬರೋದು 24, 20, 26ರಲ್ಲಿ ಕಂಡು ಬರಬಹುದಾಗಿದೆ. ಹಾಗಾಗಿ ಕುಂಭರಾಶಿಯವರು 3 ದಿನಗಳಲ್ಲಿ 24, 20, 26ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು 27, 28 ಪರವಾಗಿಲ್ಲ. 27, 28ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಿಂದೆ ಮಾಡಿದ ತಪ್ಪುಗಳು ಈಗ ನಿವಾರಣೆಯಾಗಿ ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು ಸಿಗುವಂಥದ್ದು, ದೂರ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಶುಭಫಲ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳು ನಿಮಗೆ ನಿರೀಕ್ಷೆಯಂತೆ ಅನಿರೀಕ್ಷೆಯಂತೆ ಆಗ್ಬೋದಾಗಿದೆ. ಇನ್ನು 27, 28 ಅನೇಕ ರೀತಿಯ ಪ್ರಮಾಣದ ಬಳಿಕ 29ನೇ ತಾರೀಕು ನಿಮಗೆ ಉತ್ತಮವಾದ ಪರಿಣಾಮ ಇದೆ. ಶನಿವಾರ ಅದನ್ನು ಸಹ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಹಣಕಾಸು ಲಾಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಹಾಗಾಗಿ ನಿಮಗೆ ವಾರದ ಆರಂಭದ ದಿನ ಭಾನುವಾರ, ಆ ಬಳಿಕ ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿರಂತರ ಒಟ್ಟಿಗೆ 4 ದಿನಗಳು ವಿಶೇಷವಾದ ಶುಭಫಲವನ್ನು ಕೊಡ್ತೇವೆ. ಅದನ್ನು ಗಮನಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಅಷ್ಟೇ ಇರುವಂಥದ್ದು ಗಮನಿಸಿಕೊಂಡು ನಿಮಗೆ ಇತರ ಗ್ರಹಗಳು ಯಾವುದೇ ಈಗ ಪೂರಕವಾಗಿರುವುದಿಲ್ಲ. ಅಲ್ಲಿ ಬುಧನಿಗೆ ವಕ್ರಗತಿ ಪ್ರಾಪ್ತಿಯಾಗಿದೆ, ಶುಕ್ರನಿಗೆ ವಕ್ರಗತಿ ಪ್ರಾಪ್ತಿಯಾಗಿದೆ, ಅಥವಾ ನಿಮಗೆ ಇತರ ಗ್ರಹಗಳಾದ ಶನಿ, ರಾಹು, ಕೇತುಗಳು ಸಹ ನಿಮಗೆ ಈಗ ಪೂರಕವಾಗಿರುವುದಿಲ್ಲ. ಹಾಗಾಗಿ ಅನೇಕ ರೀತಿಯ ಒತ್ತಡಗಳು, ಚಿಂತೆಗಳು ಈ ವಾರದಲ್ಲಿ ಬರ್ಬೋದಾಗಿದೆ. ಅದನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಆಗಿರುತ್ತೆ.
ಜೊತೆಗೆ ಸಂಖ್ಯೆ 2 ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಸಂಖ್ಯೆ 2 ಚಂದ್ರನ ಸಂಕೇತವಾದ ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಚಂದ್ರನ ಸಂಕೇತ ಎರಡನ್ನೂ ಅಷ್ಟೇ ಬಳಸ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕುಂಭರಾಶಿಯವರಿಗೆ ಬೇಕು. ತನುಮನಧನದ ವಿಚಾರ, ಕೆಲವೊಂದು ಆರೋಪ ಆಕಸ್ಮಿಕವಾಗಿ ತೊಂದರೆಗಳೆಲ್ಲ ಬರ್ಬೋದಾಗಿದೆ. ಆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ 23, 24, 25 ನಿರಂತರವಾಗಿ ಉತ್ತಮ ಫಲಗಳನ್ನು ಕೊಡುವಂಥ ದಿನಗಳು. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಆಕಸ್ಮಿಕ ಧನಲಾಭ ಯೋಜನೆ, ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ತಾವು ಕೈಗೊಂಡಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಜನರ ಸಹಾಯ, ಧನ ಸಹಾಯ ಎಲ್ಲ ಸಿಗುವಂಥದ್ದು ಅಥವಾ ಸರ್ಕಾರ ಯೋಜನೆಗಳ ಸಹಾಯ ಎಲ್ಲ ಸಿಗ್ಬೋದಾಗಿದೆ. ಹಾಗೆ ಅನೇಕ ರೀತಿಯ ಶುಭಗಳ ನಿರೀಕ್ಷೆ ಇರುತ್ತೆ. ಜೊತೆಗೆ ಬಂಧು ಮಿತ್ರರಿಂದ ಕೊಡುಗೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಜೊತೆಗೆ ಉದ್ಯಮದಲ್ಲಿ ಪ್ರಗತಿ ಮುಂತಾದ ಹಲವಾರು ಲಕ್ಷಣಗಳು ಕಂಡುಬರುತ್ತೆ ಮೀನರಾಶಿಯವರಿಗೆ. ಇನ್ನು ಬೇರೆ ಬೇರೆ ರೀತಿಯ ಕೈಗಾರಿಕಾ ಕ್ಷೇತ್ರ, ಔಷಧ ನಿರ್ಮಾಣ ಕ್ಷೇತ್ರ, ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿರುವಂಥ ಮೀನರಾಶಿಯವರಿಗೆ ಅವರ ಒಂದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಸಹ ಈ ವಾರದ ಆರಂಭದ ದಿನಗಳಲ್ಲಿ ಆಗುವಂಥ ದಿನ ಇರುತ್ತೆ. ಹಾಗಾಗಿ 23, 24, 25, 26 ಅಂದರೆ ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ ನಿಮಗೆ 4 ದಿನಗಳು ಆರಂಭದ ದಿನಗಳು ಉತ್ತಮವಾಗಿ ಚಂದ್ರನ ಬೆಂಬಲ ಇರುವಂಥ ದಿನಗಳಾಗಿ ಬಂದಿವೆ. ನಿಮಗೆ ಈ ವಾರ ಪೂರ್ತಿ ನಿಮಗೆ ಚಂದ್ರನಷ್ಟೇ ಬೆಂಬಲಕಾರಕರಾಗಿದೆ. ಉಳಿದ ಗ್ರಹಗಳು ಅಷ್ಟೊಂದು ಸಪೋರ್ಟಿವ್ ಆಗಿ ಅಥವಾ ಅಷ್ಟೊಂದು ಉತ್ತಮವಾದ ಆಯ್ಕೆಯಾಗಿ ಬರ್ತಾಯಿಲ್ಲ. ಹಾಗಾಗಿ ಆ ಒಂದು 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು 23, 24, 25, 26. ಆಮೇಲೆ 27, 28 ಆ ದಿನಗಳು ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ. ಗುರುವಾರ, ಶುಕ್ರವಾರದಲ್ಲಿ. ಶನಿವಾರ ಪರವಾಗಿಲ್ಲ, ಶನಿವಾರ ಉತ್ತಮವಾದ ಆಯ್ಕೆಯಾಗಿ ಬರ್ತಾಯಿದೆ. ಶನಿವಾರ ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಶನಿವಾರದಂದು ಬರ್ತಾಯಿದೆ. ಹಾಗಾಗಿ ಆರಂಭದ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಕೊನೆಯ ದಿನ ಅಂದರೆ ಶನಿವಾರ, ಆ 4 ದಿನಗಳು ನಿಮಗೆ ಅತ್ಯುತ್ತಮವಾಗಿ ಚಂದ್ರನ ಬೆಂಬಲ ಇರುವಂಥ ದಿನಗಳು. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಮಾತಿನ ಚಕಮಕಿ ಆಗೋದು. ಅದರಲ್ಲೂ ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ, ಮಾತಿನ ವಿಚಾರ, ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಸ್ವಯಂಕೃತವಾಗಿ ಅಪರಾಧಗಳು ಆಗುವಂಥದ್ದೇನಿರುತ್ತೆ. ಹಾಗೆ ಈ ವಾರದಲ್ಲಿ ನಿಮಗೆ ಬಳಸುವಂಥ ಏಕೈಕ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಆಗಿರುತ್ತೆ. ಯಾಕಂದರೆ ನಿಮಗೆ 4 ದಿನಗಳಲ್ಲಿ ಕೇವಲ ನಿಮಗೆ ಚಂದ್ರನ ಬೆಂಬಲ ಅಷ್ಟು 23, 24, 25 ಮತ್ತು 27ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಷ್ಟೇ 29ರಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಕಂಡು ಬಂದಿದೆ. ಹಾಗಾಗಿ ಆ ಒಂದು 4 ದಿನಗಳ ಚಂದ್ರನ ಬೆಂಬಲ ಇರುವಂಥ ಕಾರಣ ನೀವು ವಾರಪೂರ್ತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೋಬೋದು. ಅದೇ ರೀತಿ ಸಂಖ್ಯೆ 2 ನಂಬರ್ 2 ಅನ್ನು ವಾರಪೂರ್ತಿ ಬಳಸ್ಕೋಬೋದಾಗಿದೆ ಈ ಒಂದು ಮೀನರಾಶಿಯವರು. ಈ ವಾರದಲ್ಲಿ ನಿಮಗೆ ಅಲ್ಲಿ ಆಗುವಂಥ ಶನಿಯ ಪರಿವರ್ತನೆ, ಅಲ್ಲಿ ನಿಮ್ಮ ಜನ್ಮರಾಶಿಗೆ ಶನಿ ಮಹಾರಾಜರು ಬರುವಂಥದ್ದು. ಇಷ್ಟು ದಿನ ಸಾಡೆ ನಿಮಗೆ ನಷ್ಟದಲ್ಲಿದ್ದಂಥ ಮಹಾರಾಜರು ಈ ದಿನ ಜನ್ಮಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಆದರೆ ಈ ವಾರದ ಕೊನೆಯ ದಿನ ಶನಿವಾರ ರಾತ್ರಿಯಂದು. ಹಾಗಾಗಿ ಈ ವಾರದಲ್ಲಿ ಬಳಿಕ ನೀವು ನಿಮ್ಮ ಒಂದು ವಿಚಾರವಾಗಿ ಸ್ವಲ್ಪ ಬದಲಾವಣೆಗಳು ಬರ್ಬೋದು. ಗಂಭೀರವಾದ ಕೆಲವು ಚಿಂತನೆಗಳನ್ನು ಮಾಡಬೇಕಾಗತ್ತೆ. ಜೊತೆಗೆ ಭಕ್ತಿ ಮಾರ್ಗ ಅಥವಾ ಹಿಂದೆ ನಾವು ಶನಿ ಆ ಒಂದು ವಿಶೇಷವಾದ ವಿಡಿಯೋದಲ್ಲಿ ಪ್ರಸಾರ ಹೇಳಿದಂತೆ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸಾರ ಮಾಡಬೇಕಾಗತ್ತೆ ಮೀನರಾಶಿಯವರು. ಇಲ್ಲಿವರೆಗೆ 12 ರಾಶಿಗಳ ಈ ಮಾರ್ಚ್ ತಿಂಗಳ ಕೊನೆಯ ವಾರದ ಒಂದು ಭವಿಷ್ಯವನ್ನು ಅಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಮಾರ್ಚ್ 23ರಿಂದ 29ರ ಅವಧಿಯ ಒಂದು ಭವಿಷ್ಯದ ವಿಶ್ಲೇಷಣೆ. ಇಲ್ಲಿ ಬರತಕ್ಕಂತಹ ಫಲಗಳಲ್ಲಿ ಉತ್ತಮ, ಮಧ್ಯಮ, ಅಧಮಾದಿ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಧರ್ಮದ ಮಾರ್ಗ ಇತ್ಯಾದಿಗಳನ್ನು ಅನುಸಾರ ಮಾಡ್ತಾ ಬನ್ನಿ. ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ, ನವಗ್ರಹ ದೇವತೆಗಳ ಭಕ್ತಿ ಸ್ಮರಣೆ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಅದೇ ರೀತಿ ಈ ವಾರದಲ್ಲಿ ನಡೆಸುವಂಥ ವಿಶೇಷವಾದ ಘಟನೆ ಆ ಒಂದು ಷಡ್ಗ್ರಹ ಯೋಗ ಇರ್ಬೋದು, ಶನಿ ಮಹಾರಾಜರ ಪರಿವರ್ತನೆ ಇರ್ಬೋದು, ಅಥವಾ ಸೂರ್ಯಗ್ರಹಣದ ಪ್ರಭಾವ ಮತ್ತು ಷಡ್ಗ್ರಹದ ಪ್ರಭಾವ, ಇವೆಲ್ಲದರ ಕುರಿತೊಂದು ಪ್ರತ್ಯೇಕವಾದ ವಿಡಿಯೋಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಳ್ಳಿ. ಯಾರೋ ವೀಕ್ಷಿಸಿಲ್ಲ ಅದನ್ನು ಮತ್ತೊಮ್ಮೆ ವೀಕ್ಷಿಸಿ ನಿಮ್ಮ ಒಂದು ರಾಶಿಗೆ ಆಗುವಂಥ ಪ್ರಭಾವ, ಈ ವರ್ಷದ ಒಂದು ಉನ್ನತವಾದ ಪ್ರಭಾವವನ್ನು ಗಮನಿಸಿಕೊಳ್ಳಿ. ತಮ್ಮೆಲ್ಲರ ಪ್ರೋತ್ಸಾಹ ಈ ವಾಹಿನಿ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.